Hello everyone, welcome to Insights 21 into half an hour ಲೆಸ್ ನೋನ್ ಥಿಂಗ್ಸ್. ಇವತ್ತು ನಾವು ಮಾಡ್ತಾ ಇರೋದು FEIA ಅಂದರೆ ಫೈನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್. ಇದು ಎಕ್ಸ್ಪೆಷಲಿ BCom 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇರೋದು. ಈ ಸಬ್ಜೆಕ್ಟ್ ಏನು ತೆಗೆದಿದ್ದಾರೆ ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹೆಂಗೆ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಹೆಂಗೆ ಮಾಡೋದು ಅಂತ ತಿಳ್ಕೊಳೋಕ್ಕೋಸ್ಕರ ಈ ಸಬ್ಜೆಕ್ಟ್ ಇಟ್ಟಿದ್ದಾರೆ. ಇದರಲ್ಲಿ 3 ಮಾಡ್ಯೂಲ್ಸ್ ಇದೆ. ಅದರಲ್ಲಿ ಫಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು ಫೌಂಡೇಶನ್ ಫಾರ್ ಫೈನಾನ್ಸ್. ಫಸ್ಟ್ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನಲ್ಲಿ ದ ನೇಚರ್ ಆಫ್ ಟುಡೇಸ್ ಲೈಫ್ ವಿತ್ ಗ್ರೋಯಿಂಗ್ ಅನ್ಸರ್ಟನಿಟಿ ಆ್ಯಂಡ್ ಇನ್ಕ್ರೀಸಿಂಗ್ ಕಾಸ್ಟ್ ಆಫ್ ಲಿವಿಂಗ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹ್ಯಾಸ್ ಬಿಕಮ್ ಎ ಮಸ್ಟ್ ಫಾರ್ ಎವ್ರಿ ಒನ್. It is also better to plan and be ready for any situation rather than be passive and wait for things to happen before doing anything about it. Financial planning is a step by step to meet one's life goals. ಇಂಟ್ರೊಡಕ್ಷನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಫಸ್ಟು ನಾವಿವತ್ತು ಕಾಂಪಿಟೇಟಿವ್ ಎನ್ವೈರ್ನಮೆಂಟಲ್ಲಿ ಇರೋದ್ರಿಂದ ನಮ್ಮ ಒಂದು ಎಕ್ಸ್ಪೆನ್ಸಸ್ ಏನಿದೆ ಡೈಲಿ ಡೇ ಬೈ ಡೇ ಇನ್ಕ್ರೀಸ್ ಆಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಅದನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗಿರುತ್ತೆ. ಇಲ್ಲಾಂದರೆ ಸರ್ವೈವ್ ಆಗೋದು ಕಷ್ಟ, ಫೈನಾನ್ಷಿಯಲಿ ವೀಕ್ ಆಯ್ತೀವಿ. ಇಟ್ ಈಸ್ ಆಲ್ಸೋ ಬೆಟರ್ ಟು ಪ್ಲ್ಯಾನ್ ಆ್ಯಂಡ್ ಬಿ ರೆಡಿ ಫಾರ್ ಎನಿ ಸಿಚುಯೇಷನ್. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನಾದರೂ ಇರೋದ್ರಿಂದ ನಾವು ಯಾವುದೇ ರೀತಿಯಾದ ಸಿಚುಯೇಷನಲ್ಲಿದ್ರೂ ನಾವು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬೆಟರ್ ಇದ್ದರೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಸಿಚುಯೇಷನ್ ಅನ್ನೋದು ಕಡಿಮೆ ಇರುತ್ತೆ. ನೆಕ್ಸ್ಟ್, ದೆನ್ ಬಿ ಪ್ಯಾಸಿವ್ ಆ್ಯಂಡ್ ವೆಯ್ಟ್ ಫಾರ್ ದ ಥಿಂಗ್ಸ್ ಟು ಹ್ಯಾಪನ್ ಬಿಫೋರ್ ಡೂಯಿಂಗ್ ಎನಿಥಿಂಗ್ ಅಬೌಟ್ ಇಟ್. ನಾವಿವಾಗ ಏನಾದರೂ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡೋದಾದರೆ ಸಿಚುಯೇಷನ್ ಥರ ಬಂದಾದ್ಮೇಲೆ ಮಾಡೋಕ್ಕೆ ಮುಂಚೆನೇ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕಾಗಿರುತ್ತೆ. ಹೋಗಲಿ ಬಿಡು, ಆ ಸಿಚುಯೇಷನ್ ಬಂದಾಗ ನೋಡ್ಕೊಳ್ಳೋಣ, ಆವಾಗ ಏನಾದರೂ ಅರೇಂಜ್ ಮಾಡಿದ್ರೆ ಆಯ್ತು ಅಮೌಂಟು ಅನ್ನೋದಕ್ಕಿಂತ ಮುಂಚೆನೇ ನಾವೊಂದು ಫೈನಾನ್ಷಿಯಲ್ ಪ್ಲ್ಯಾನ್ ಎಮರ್ಜೆನ್ಸಿಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಎತ್ತಿಟ್ಟಿರಬೇಕಾಗಿರುತ್ತೆ. ನೆಕ್ಸ್ಟ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಟು ಮೀಟ್ ಒನ್ಸ್ ಲೈಫ್ ಗೋಲ್ಸ್. ಇವಾಗ ಯಾರ ಹತ್ರನಾದ್ರೂ ಒಂದು ಲೈಫ್ ಗೋಲ್ ಏನಂತ ಕೇಳಿದ್ರೆ, ಏನಾದರೂ ಒಂದು ಅಸೆಟ್ ತೊಗೊಳೋದಾಗಿರ್ಬೋದು, ಅಥವಾ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಹೀಗೆ ಇನ್ನೂ ಹಲವಾರು ಫೈನಾನ್ಷಿಯಲ್ ರೀತಿಯಾದಂತೆ ಹೇಳ್ತಾ ಇರ್ತಾರೆ. ಸೊ ಅದಕ್ಕೇ ಫೈನಾನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಟು ಮೀಟ್ ಒನ್ಸ್ ಲೈಫ್ ಗೋಲ್ಸ್. ಲೈಫ್ ಗೋಲ್ನ ಫೈನಾನ್ಷಿಯಲ್ ಗೋಲ್ ಆಗಿ ಎಷ್ಟೊಂದು ಜನ ನಿಯರ್ಲಿ 80% ಪರ್ಸನ್ಸು ಇಟ್ಕೊಂಡಿರ್ತಾರೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇದು ಸ್ಟೆಪ್ ಬೈ ಸ್ಟೆಪ್ ಲೈಫ್ ಗೋಲ್ನ ಅಚೀವ್ ಮಾಡೋಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮನಿ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋದಕ್ಕೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಮನಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ, ಮತ್ತು ಅದ್ರ ಮೇಜರ್ ಫಂಕ್ಷನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಮನಿ ಈಗಾಗಲೇ ನಾವು PUCಲೆಲ್ಲ ಓದಿರ್ತೀವಿ, ಸೆಕೆಂಡ್ PUಲೆಲ್ಲ. ಸೊ ಮನಿ ಅಂದರೆ ಏನು ಅಂದರೆ, ಮನಿ ಈಸ್ ಎನಿಥಿಂಗ್ ದಟ್ ಈಸ್ ಯೂಸ್ಡ್ ಆ್ಯಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಅಂದರೆ ಮನಿ ಯಾವುದಾದ್ರೂ ಒಂದು ವಸ್ತು ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ಅದಕ್ಕೆ ಆದಂಥ ವ್ಯಾಲ್ಯೂ ಇದೆ ಮನಿಗೆ. ಅದನ್ನು ನಾವು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಅಂದರೆ, ಏನಾದರೂ ಒಂದು ವಸ್ತು ತೊಗೊಳಕ್ಕಾಗಿರ್ಬೋದು, ಅಥವಾ ಏನಾದರೂ ಒಂದು ಮಾರಾಟ ಮಾಡೋದಕ್ಕೆ ನಾವು ಇಸ್ಕೊಳೋದಾಗಿರ್ಬೋದು, ಅದನ್ನು ಮನಿ ಅಂತಾರೆ. ನೆಕ್ಸ್ಟ್, ಇದ್ರ ಮೇನ್ ಫಂಕ್ಷನ್ಸ್ ಬಂದ್ಬಿಟ್ಟು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಮೆಜರ್ ಆಫ್ ವ್ಯಾಲ್ಯೂ. ಮನಿಯ ಫಂಕ್ಷನ್ಸ್ ಬಂದ್ಬಿಟ್ಟು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಮತ್ತು ಮೆಜರ್ ಆಫ್ ವ್ಯಾಲ್ಯೂ. ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂದರೆ, ಇವಾಗ ನಾವು ಯಾವುದೇ ರೀತಿಯಾದ ಒಂದು ವಸ್ತು ತೊಗೊಳಕ್ಕಾಗಿರ್ಬೋದು, ಅಥವಾ ಏನಾದರೂ ಗೂಡ್ಸ್ ತೊಗೊಳಕ್ಕಾಗಿರ್ಬೋದು, ಅದನ್ನು ನಾವು ಮನಿಯಿಂದ ಎಕ್ಸ್ಚೇಂಜ್ ಮಾಡ್ಕೊತ ತೊಗೊತೀವಿ. ಯಾಕಂದರೆ ನಾವು ಅವ್ರಿಗೆ ಮನಿ ಕೊಟ್ಟರೆ ಅವ್ರಿಗೆ ಗೂಡ್ಸ್ ಕೊಡೋದು. ಸೊ ಇದನ್ನು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತಾರೆ. ನೆಕ್ಸ್ಟು ಮೆಜರ್ ಆಫ್ ವ್ಯಾಲ್ಯೂ. ಇವಾಗ ನಾವು ಏನಾದರೂ ಒಂದು ವಸ್ತು ತೊಗೊಳೋದಾದರೆ ಅದನ್ನು ಯಾವ ರೀತಿಯಲ್ಲಿ ವ್ಯಾಲ್ಯೂ ಮಾಡ್ತೀವಿ ಅಂದರೆ, ಮನಿ ಮುಖಾಂತರನೇ ವ್ಯಾಲ್ಯೂ ಮಾಡ್ತೀವಿ. ಇಲ್ಲ ಅಂದರೆ ಬೇರೆ ಗೂಡ್ಸ್ ಕೊಟ್ಟು, ಈ ಗೂಡ್ಸ್ ಹಳೆ ಕಾಲದ ಥರ ಬೇರೆ ಗೂಡ್ಸ್ ಕೊಟ್ಟು ನಾವು ಅವ್ರ ಗೂಡ್ಸ್ನ ಇಸ್ಕೊಳೋ ಥರ ಆಗೋಲ್ಲ. ಸೊ ಮನಿನ ಮೆಜರ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನಾವು ಆಗಲೇ ಹೇಳಿದ ರೀತಿಯಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಒಬ್ಬ ಹ್ಯೂಮನ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವಾಗ ಫೈನಾನ್ಷಿಯಲ್ ಕಾಸ್ಟ್, ನಾವು ತೊಗೊಳೋಂಥ ಗೂಡ್ಸ್ ಕಾಸ್ಟ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ತುಂಬ ಜಾಸ್ತಿ ಆಯ್ತಿರೋದ್ರಿಂದ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೀನಿಂಗ್ ತಿಳ್ಕೊಳ್ಳೋಣ. ಇನ್ ಸಿಂಪಲ್ ಟರ್ಮ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ಎ ಪ್ಲ್ಯಾನಿಂಗ್ ಆಫ್ ಫೈನಾನ್ಸ್ ಇನ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ಎಕ್ಸ್ಪೆನ್ಸಸ್. ಇವಾಗ ನಮ್ಮ ಒಂದು ಇನ್ಕಮಲ್ಲಿ ಎಷ್ಟನ್ನ ಅಂದರೆ ಎಷ್ಟನ್ನ ಖರ್ಚು ಮಾಡಬೇಕು, ಎಷ್ಟನ್ನ ಸೇವ್ ಮಾಡಬೇಕು, ಎಷ್ಟನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಮಾಡೋದನ್ನೇ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತೀವಿ. ಇನ್ನೊಂದು ಮೀನಿಂಗ್ ನೋಡೋದಾದರೆ, ಮೀಟಿಂಗ್ ದ ಲೈಫ್ ಗೋಲ್ಸ್ ಥ್ರೂ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಸ್. ಇವಾಗ ನಾವು ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ಲೈಫ್ ಗೋಲ್ಸ್ ಅನ್ನೋದು ಇವಾಗ ಜಾಸ್ತಿ ಫೈನಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ಲೈಫ್ ಗೋಲ್ಸ್ ಒಂದನ್ನು ಮೀಟ್ ಮಾಡಿ ಫೈನಾನ್ಸ್ನ ಮ್ಯಾನೇಜ್ ಮಾಡೋದೇ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತೀವಿ. ನೀಡ್ ಫಾರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ನಮಗೆ ಏನಕ್ಕೆ ಬೇಕು ಅನ್ನೋದಾದ್ರೂ ನೋಡೋಣ. ಫಸ್ಟು, ಟು ಇನ್ಕ್ರೀಸ್ ಸೇವಿಂಗ್ಸ್, ಟು ಎಂಜಾಯ್ ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್,
ಟು ಬಿ ಪ್ರಿಪೇರ್ ಫಾರ್ ಎಮರ್ಜೆನ್ಸೀಸ್, ಟು ಅಟೈನ್ ಪೀಸ್ ಆಫ್ ಮೈಂಡ್, ಟು ಇನ್ಕ್ರೀಸ್ ಕ್ಯಾಪಿಟಲ್ ಅಸೆಟ್, ಟು ಇನ್ಕ್ರೀಸ್ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸೇವಿಂಗ್ಸ್ ಇಲ್ಲ ಅಂದರೆ ನಾವು ಮುಂದೆ ಏನು ಖರ್ಚು ಆಗೋದೇ ಇಲ್ಲ. ಯಾಕಂದರೆ ಮುಂದೆ ಇನ್ವೆಸ್ಟ್ ಮಾಡಬೇಕಂದ್ರೆ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೇವಿಂಗ್ಸ್ನ ನಾವು ಹೆಂಗೆ ಇದು ಮಾಡ್ತೀವಿ ಅಂದರೆ, ನಮಗೆ ಬಂದಿರೋಂಥ ಇನ್ಕಮ್ನ ಎಕ್ಸ್ಪೆನ್ಸಸ್ ಮಾಡಿ ಎಷ್ಟು ಉಳಿಸಿರ್ತೀವೋ ಅಮೌಂಟ್ನ ಅದನ್ನು ಸೇವಿಂಗ್ಸ್ ಅಂತೀವಿ. ಸೇವಿಂಗ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಬೇರೆ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊಳೋದಾಗಿರ್ಬೋದು, ಇವೆಲ್ಲ ಯೂಸ್ ಆಗುತ್ತೆ. ಸೊ ಈಗ ನಾವೇನಾದರೂ ಸೇವಿಂಗ್ಸ್ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟು ಎಂಜಾಯ್ ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನಾವಿವಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವಿವಾಗ ಬೈಕಲ್ಲಿ ಬರ್ತಿದ್ರೆ ಕಾರಲ್ಲಿ ಬರೋದಕ್ಕೆ ಹೆಂಗೆ ಮಾಡಬೇಕು, ಎಷ್ಟು ಅಮೌಂಟ್ನ ಸೇವ್ ಮಾಡಿ ಕಾರ್ ತೊಗೋಬೋದು, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಳೋಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಟು ಪ್ರಿಪೇರ್ ಫಾರ್ ಎಮರ್ಜೆನ್ಸೀಸ್. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ, ಕೊರೋನಾ ಬಂತು. ಕೊರೋನಾ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಥರ ಲಾಕ್ಡೌನ್ ಆಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ ಇಡೀ ವರ್ಲ್ಡ್ಗೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾವು ಎಮರ್ಜೆನ್ಸಿಗೆ ಅಂತ ಪರ್ಪಸಲ್ಲಿ ಸಿಚುವೇಶನ್ ಅರೈಸ್ ಆಗೋಕ್ಕೂ ಮುಂಚೆನೇ ಸ್ವಲ್ಪ ಅಮೌಂಟ್ನ ಎತ್ತಿಟ್ಟಿರಬೇಕಾಗಿರುತ್ತೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸಮ್ ಆಫ್ ದ ಅಮೌಂಟ್ ಸೇವಿಂಗ್ಸ್ ಮಾಡಿರ್ತೀವಲ್ಲ, ಆ ಅಮೌಂಟಲ್ಲಿ ಎಮರ್ಜೆನ್ಸಿಗೆ ಅಂತಲೇ ಕೂಡ ಎತ್ತಿಟ್ಟಿರ್ಬೋದು. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗಿಗೆ ಮಾಡೋದ್ರಿಂದ ನಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಎಚ್ಚೆತ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟು ಅಟೈನ್ ಪೀಸ್ ಆಫ್ ಮೈಂಡ್. ಪೀಸ್ ಆಫ್ ಮೈಂಡ್ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ, ನಮ್ಮ ಲೈಫಲ್ಲಿ ಯಾವುದೇ ರೀತಿಯಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇರಲೇ ಅಂದರೆ, ಎಸ್ಪೆಷಲಿ ಫೈನಾನ್ಷಿಯಲ್ ಇಶ್ಯೂಸ್ ಇಲ್ಲ ಅಂದರೆ ನಮಗೆ ಪೀಸ್ ಆಫ್ ಮೈಂಡ್ ಅನ್ನೋದು ಇರುತ್ತೆ. ಮೈಂಡಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರೋಲ್ಲ, ಯೋಚನೆ ಮಾಡೋದಿರಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಪೀಸ್ ಆಫ್ ಮೈಂಡು 1% ಅಂದರೆ ಒಂದು ಪಾರ್ಟ್ ಅನ್ನೋ ರೀತಿಯಾಗಿ ಕರಿಬೋದು. ಟು ಇನ್ಕ್ರೀಸ್ ಕ್ಯಾಪಿಟಲ್ ಅಸೆಟ್ಸ್. ಇವಾಗ ನಾವು ಕ್ಯಾಪಿಟಲ್ ಅಸೆಟ್ಸ್ ತೊಗೋಬೇಕಂದ್ರೆ ನಾವು ನಾರ್ಮಲ್ ಎಕ್ಸ್ಪೆನ್ಸಲ್ಲಿ ತೊಗೊಳಕ್ಕಾಗಲ್ಲ. ಸೊ ಕ್ಯಾಪಿಟಲ್ ಅಸೆಟ್ ಬೇಕಂದರೆ ನಮ್ಗೆ ಯೂಜ್ ಅಮೌಂಟ್ ಬೇಕಾಗಿರುತ್ತೆ. ಯೂಜ್ ಅಮೌಂಟ್ ನಮ್ಮ ಡೈಲಿ ರೆಗ್ಯುಲರ್ ಇನ್ಕಮಲ್ಲಿ ಜಾಸ್ತಿ ಸೇವ್ ಮಾಡಿರಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ಇಷ್ಟು ಪರ್ಸೆಂಟ್ ಅಂತ ಸೇವ್ ಮಾಡಿ ಅದ್ರ ಮೇಲೆ ನಾವು ಕ್ಯಾಪಿಟಲ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಈ 5 ಪಾಯಿಂಟ್ಗೋಸ್ಕರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಏನಂತ ನೋಡೋದಾದರೆ, ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಟು ಸ್ಪೆಂಡ್, ಸೇವ್ ಆ್ಯಂಡ್ ಇನ್ವೆಸ್ಟ್ ಮನಿ ಟು ಲಿವ್ ಕಂಫರ್ಟೇಬಲಿ, ಟು ಹ್ಯಾವ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಅಚೀವ್ ಗೋಲ್. ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಏನಂತ ಅಂದರೆ, ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಅಂದರೆ ಅದೊಂದು ಅರೇಂಜ್ಮೆಂಟು. ನಾವೆಷ್ಟು ಸ್ಪೆಂಡ್ ಮಾಡೋದು, ಸೇವ್ ಮಾಡೋದು ಮತ್ತು ಇನ್ವೆಸ್ಟ್ ಮಾಡೋದು ಅಂತ ಹೆಂಗೆ ಯೋಚನೆ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡ್ತೀವೋ ಅದನ್ನು ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ತೀವಿ ಅಂತ ಕೂಗ್ತಾರೆ. ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ನಾವು ಬರೀ ಸ್ಪೆಂಡ್ ಮಾಡಿ, ಸೇವ್ ಮಾಡಿ, ಇನ್ವೆಸ್ಟ್ ಮಾಡೋದಷ್ಟೇ ಅಲ್ಲ, ಆ ಒಂದು ಪ್ಲ್ಯಾನಿಂಗಿಂದ ನಾವು ಕಂಫರ್ಟೇಬಲಾಗಿ ಇರಬೇಕು ಕೂಡ. ಸೊ ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಅರೇಂಜ್ಮೆಂಟ್ ಟು ಸ್ಪೆಂಡ್, ಸೇವ್ ಆ್ಯಂಡ್ ಇನ್ವೆಸ್ಟ್ ಆ್ಯಂಡ್ ಟು ಲಿವ್ ಕಂಫರ್ಟೇಬಲಿ ವಿತೌಟ್ ಎನಿ ಫೈನಾನ್ಷಿಯಲ್ ಡ್ರಾಬ್ಯಾಕ್ ಒಂದೇ ಇಲ್ಲ. ಆ ಒಂದು ಪರ್ಸ್ನಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗಿಂದ ನಮ್ಮದು ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಗೋಲ್ಸ್ನ ಅಚೀವ್ ಮಾಡಬೇಕು ಕೂಡ, ಮತ್ತು ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆಗಿರಬೇಕು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಗೋಲ್. ಫೈನಾನ್ಷಿಯಲ್ ಗೋಲ್ ಅಂತ ಅಂದರೆ ಏನು ಅಂದರೆ, ಫೈನಾನ್ಷಿಯಲ್ ಗೋಲ್ ಈಸ್ ಎ ಫೈನಾನ್ಷಿಯಲ್ ಮೈಲ್ಸ್ಟೋನ್ ದಟ್ ವಿ ಪ್ಲ್ಯಾನ್ ಟು ಅಚೀವ್. ಇಟ್ ಇನ್ಕ್ಲೂಡ್ಸ್ ಅರ್ನಿಂಗ್, ಸೇವಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಸ್ಪೆಂಡಿಂಗ್. ಫೈನಾನ್ಷಿಯಲ್ ಗೋಲ್ ಅಂದರೆ ನಾವಿವಾಗ ಏನಾದರೂ ಒಂದು ವಸ್ತು ಅಂದರೆ ಏನಾದರೂ ಒಂದು ಅಸೆಟ್ಸ್ ತೊಗೊಳೋ ರೀತಿಯಾಗಿರ್ಬೋದು, ಅದನ್ನು ಹೆಂಗೆ ಅಚೀವ್ ಮಾಡೋದು, ಅದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳೋದೇ ಫೈನಾನ್ಷಿಯಲ್ ಗೋಲ್. ಫಾರ್ ಎಕ್ಸಾಂಪಲ್ ನಾವೊಂದು 10 acres ಲ್ಯಾಂಡ್ ತೊಗೋಬೇಕು ಅಂತಿರ್ತೀವಿ, ಅದನ್ನು ಹೆಂಗೆ ಪ್ಲ್ಯಾನ್ ಮಾಡ್ತಾ ಹೆಂಗೆ ಅದು ತೊಗೊಳ್ಬೇಕು ಅಂತ ಯೋಚನೆ ಮಾಡೋದೇ ಫೈನಾನ್ಷಿಯಲ್ ಗೋಲ್ ಆಗಿರುತ್ತೆ. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಅರ್ನಿಂಗು, ಸೇವಿಂಗು, ಇನ್ವೆಸ್ಟಿಂಗು ಆ್ಯಂಡ್ ಸ್ಪೆಂಡಿಂಗು. ನಾವು ಎಷ್ಟು ಅರ್ನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫೈನಾನ್ಷಿಯಲ್ ಗೋಲ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಡಿಮೆ ಅರ್ನ್ ಮಾಡ್ತಿದ್ರೆ ಕಡಿಮೆ ಚಿಕ್ಕ ಗೋಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 50,000 ಅರ್ನ್ ಮಾಡ್ತಿದ್ರೆ ಒಂದು ಬೈಕ್ ತೊಗೊಳೋದು, ಕಾರ್ ತೊಗೊಳೋದು, ಆ ಥರ ಒಂದು ಫೈನಾನ್ಷಿಯಲ್ ಗೋಲ್ ಆಗಿರುತ್ತೆ. ಆಮೇಲೆ ಸೇವಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫೈನಾನ್ಷಿಯಲ್ ಗೋಲ್ ಸೆಟ್ ಮಾಡಬೇಕಂದ್ರೆ. ಸೇವಿಂಗ್ ಜಾಸ್ತಿ ಮಾಡಿದ್ರೆ ನಾವು ಜಾಸ್ತಿ ಜಾಸ್ತಿ ವ್ಯಾಲ್ಯೂ ಇರುವಂಥ ಒಂದು ಫೈನಾನ್ಷಿಯಲ್ ಗೋಲ್ನ ಸೆಟ್ ಮಾಡ್ತೀವಿ. ಇನ್ವೆಸ್ಟಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಫೈನಾನ್ಷಿಯಲ್ ಗೋಲಲ್ಲಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕಾನ್ಸೆಪ್ಟ್ ಆಫ್ ಎಕನಾಮಿಕ್ ನೀಡ್ಸ್ ಆ್ಯಂಡ್ ವಾಂಟ್ಸ್. An individual would like to consume goods and services which provides high degree of satisfaction. ಇವಾಗ ನಾವು ಒಬ್ಬ ಇಂಡಿವಿಜುವಲ್ ಅಂದ್ಕೊಂಡ್ರೆ ನಮಗೆ ಯಾವುದು ಜಾಸ್ತಿ ತೃಪ್ತಿ ಆಗುತ್ತೋ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ನಾವು ಅದನ್ನೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ ಅಥವಾ ಅದನ್ನೇ ಕನ್ಸ್ಯೂಮ್ ಮಾಡ್ತೀವಿ. ಯಾವ ಗೂಡ್ಸ್ ನಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅದನ್ನು. ಸೊ ಅದಕ್ಕೇ
ಇದ್ರ ಪ್ರಕಾರ ಹೇಳೋದಾದರೆ ಆ್ಯನ್ ಇಂಡಿವಿಜುವಲ್ ವುಡ್ ಲೈಕ್ ಟು ಕನ್ಸ್ಯೂಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಪ್ರೊವೈಡ್ಸ್ ಹೈ ಡಿಗ್ರಿ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಅಂದಂಥ ಒಂದು ವ್ಯಕ್ತಿನೂ ಯಾವ್ದು ಅವನಿಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅದನ್ನೇ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್, ದ ನೀಡ್ ಆಫ್ ಎನ್ ಇಂಡಿವಿಜುವಲ್ ಮೇ ಗೆಟ್ ಸ್ಯಾಟಿಸ್ಫೈಡ್ ಬಟ್ ದ ವಾಂಟ್ಸ್ ನೆವರ್ ಎವರ್ ಬಿ ಸ್ಯಾಟಿಸ್ಫೈಡ್. ಅಂದರೆ ನಾವು PU ಓದಿದ್ದಾಗೆ ವಾಂಟ್ಸ್ ಆರ್ ಮೆನಿ ಬಟ್ ನೀಡ್ ಟು ಫುಲ್ಫಿಲ್ ಅವರ್ ವಾಂಟ್ಸ್ ಆರ್ ಸ್ಕೇರ್ಸ್. ಅಂದರೆ ನಮ್ಮ ಒಂದು ವಾಂಟ್ಸ್ ಏನಿದೆ ಬೇಕಾಗುವಂಥ ವಸ್ತು ಆಗಿರ್ಬೋದು ಅಥವಾ ಏನಾದರೂ ಬೇಕಾಗಿರೋದಾಗಿರ್ಬೋದು ಅದು ತುಂಬ ಜಾಸ್ತಿ ಇರುತ್ತೆ. ಆದರೆ ಅದು ನಮಗೆ ಬೇಕಾಗುವಂಥದ್ದು ಸಿಗುವ ರೀತಿಯಲ್ಲಿ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಸೊ ನಮ್ಮ ವಾಂಟ್ಸ್ ಯಾವುದೇ ಕಾರಣಕ್ಕೂ ಸ್ಯಾಟಿಸ್ಫೈ ಆಗಲ್ಲ ನಮ್ಮ ಒಂದು ಬೇಕಾಗಿರುವಂಥ ಇದು ಸ್ಯಾಟಿಸ್ಫೈ ಆದರು. ಫಾರ್ ಎಕ್ಸಾಂಪಲ್, ನಾವು ಇವಾಗ ಒಂದು ಜ್ಯೂಸ್ ಕುಡಿಬೇಕು ಅಂದ್ಕೊತೀವಿ, ಆ ಜ್ಯೂಸ್ ಕುಡಿದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ತಿರ್ಗಾ ನಮಗೆ ಇನ್ನೊಂದು ಜ್ಯೂಸ್ ಕುಡಿಬೇಕು ಅನ್ನೋದೊಂದು ವಾಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇ ವಾಂಟ್ಸ್ ನೆವರ್ ಎವರ್ ಬಿ ಸ್ಯಾಟಿಸ್ಫೈಡ್. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಫಾರ್ ಎಕ್ಸಾಂಪಲ್ ನಾವು ರೆಂಟ್ ಕಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ನೆಕ್ಸ್ಟು ಲೀಸ್ಗೆ ಹೋಗಬೇಕು ಅಂದ್ಕೊತೀವಿ, ನೆಕ್ಸ್ಟು ಲೀಸಿಗೆ ಹೋದಾದ್ಮೇಲೆ ಸ್ವಂತ ಒಂದು ಮನೆ ಕಟ್ಕೋಬೇಕು ಅಂತ ಇರ್ತೀವಿ. ಸೊ ಹಿಂಗೆ ನಮ್ಮ ವಾಂಟ್ಸು ಯಾವುದೇ ಕಾರಣಕ್ಕೂ ಸ್ಯಾಟಿಸ್ಫೈ ಆಗಲ್ಲ, ಇದು ತುಂಬ ಇನ್ನೂ ಜಾಸ್ತಿ ಆಯ್ತಾ ಇರ್ತೈತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಎಕನಾಮಿಕ್ ವಾಂಟ್. ಟೈಪ್ಸ್ ಆಫ್ ಎಕನಾಮಿಕ್ ವಾಂಟ್ಸಲ್ಲಿ 3 ಟೈಪ್ಸ್ ನೋಡ್ಬೋದು ನಾವು: ನೆಸೆಸರೀಸ್, ಕಂಫರ್ಟ್, ಲಕ್ಸುರೀಸ್. ನೆಸೆಸರೀಸ್ ಅಂದರೆ ನಮಗೆ ದಿನನಿತ್ಯ ಬೇಕಾಗುವಂಥ, ಅಂದರೆ ಇದಿಲ್ಲ ಅಂದರೆ ನಾವು ಇರೋಕ್ಕೆ ಆಗಲ್ಲ ಆ ಥರದ್ದು. ಕಂಫರ್ಟ್ ಅಂದರೆ ನೆಸೆಸರೀಸ್ಗೂ ಒಂಚೂರು ಜಾಸ್ತಿ ಇರುತ್ತೆ, ಅಂದರೆ ಕಂಫರ್ಟ್ ಝೋನಲ್ಲಿ ಇದ್ದೀವಿ. ಅಂದರೆ ನೆಸೆಸರೀಸ್ ಅದೇನು ಬೇಕೇ ಬೇಕು ಅಂತ ಏನಿರಲ್ಲ ನಮ್ಮ ಲೈಫಲ್ಲಿ, ಆದರೂ ಕೂಡ ಕಂಫರ್ಟ್ ಝೋನಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಲಕ್ಸುರೀಸ್ ಅಂದರೆ ಕಂಫರ್ಟ್ ಝೋನ್ಗಿಂತ ಅದು ಒಂದು ಹೈ ಲೆವೆಲ್ ಡಿಗ್ರಿ. ಲಕ್ಸುರೀಸಲ್ಲಿ ಏನಂದರೆ ಅದು ನಮಗೆ ಒಂಚೂರು ಬೇಕೇ ಆಗಿರಲ್ಲ ಲೈಫಲ್ಲಿ, ಆದರೂ ಕೂಡ ಅದನ್ನು ತೊಗೊತಾರೆ ಒಬ್ಬೊಬ್ಬರು, ಅದನ್ನು ಲಕ್ಸುರೀಸ್ ಅಂತೀವಿ. ನೆಸೆಸರೀಸಲ್ಲಿ ಏನೇನು ಬರುತ್ತೆ ಅಂದರೆ, ಎಕ್ಸಾಂಪಲ್ ನೋಡೋದಾದರೆ ಫುಡ್, ವಾಟರ್, ಏರ್, ಇವೆಲ್ಲವೂ ಕೂಡ ನಮಗೆ ಕಂಪಲ್ಸರಿಯಾಗಿ ಲೈಫಲ್ಲಿ ಇರಬೇಕಂದ್ರೆ ಬೇಕೇ ಬೇಕಾಗಿರುತ್ತೆ. ಕಂಫರ್ಟ್, ಫ್ಯಾನ್, ಹೋಟೆಲ್ ಫುಡ್. ಇವಾಗ ನಾವು ಫ್ಯಾನ್ ಇಲ್ಲ ಅಂದರೂ ಮಾಮೂಲಿ ನ್ಯಾಚುರಲ್ ಏರಲ್ಲೇ ಇರ್ಬೋದು, ಆದರೂ ಕೂಡ ಫ್ಯಾನ್ನ ಹಾಕಿಸ್ಕೊತೀವಲ್ಲ, ಅದು ಕಂಫರ್ಟ್ ಝೋನ್. ಹೋಟೆಲ್ ಫುಡ್, ಇವಾಗ ನಾವು ಮನೇಲೇ ಅಡುಗೆ ಮಾಡೋ ಬದಲು ಹೋಟೆಲ್ ಫುಡ್ಡಾಗಿ ತಿಂದರೆ ಅದು ಕಂಫರ್ಟ್ ಝೋನಲ್ಲಿ ಇರ್ತೀವಿ. ನೆಕ್ಸ್ಟ್ ಲಕ್ಸುರೀಸು, ಕಾರ್ ಅನ್ನೋದು ಯಾವುದೇ ರೀತಿಯಾಗಿ ನೆಸೆಸರಿ ಇರಲ್ಲ, ಅದಕ್ಕೆ ನಾವು ಲಕ್ಸುರಿಯಲ್ಲಿರ್ತೀವಿ. ಅದು ತುಂಬ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಕಾರು, ಜ್ಯುವೆಲ್ರೀಸ್ ಆಗಿರ್ಬೋದು, ಐಫೋನ್ಸ್ ಆಗಿರ್ಬೋದು. ಸೊ ಅದು ಲಕ್ಸುರೀಸ್ ಅಂಡರಲ್ಲಿ ಬರುತ್ತೆ, ಯಾಕಂದರೆ ಅದು ಇಲ್ಲ ಅಂದ್ರೂ ನಾವು ನಾರ್ಮಲ್ ಲೈಫಲ್ಲೇ ಇದರಲ್ಲೇ ಜೀವನ ಮಾಡ್ಬೋದು, ಆದರೂ ಕೂಡ ಲಕ್ಸುರಿಯಾಗಿ ತೋರಿಸ್ಕೊಳಕ್ಕೋಸ್ಕರ ಕಾರು, ಜ್ಯುವೆಲ್ರೀಸು, ಐಫೋನ್ಸ್ ಅನ್ನೋದು ಯೂಸ್ ಮಾಡ್ತಾ ಇರ್ತಾರೆ. ಇವಾಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೀನ್ಸ್ ಫಾರ್ ಸ್ಯಾಟಿಸ್ಫೈಯಿಂಗ್ ಎಕನಾಮಿಕ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಎಕನಾಮಿಕ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಬಗ್ಗೆ ಆವಾಗಲೇ ತಿಳ್ಕೊಂಡ್ವಿ. ಇವಾಗ ಅದನ್ನು ನಾವು ಹೆಂಗೆ ಫುಲ್ಫಿಲ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಅದರಲ್ಲಿ 2 ಟೈಪ್ಸ್ ಇದೆ: ಎಕನಾಮಿಕ್ ಆ್ಯಕ್ಟಿವಿಟಿ ಮತ್ತು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಎಕನಾಮಿಕ್ ಆ್ಯಕ್ಟಿವಿಟಿ ಮತ್ತು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ನಾವು ಈಗಾಗಲೇ PUಲೆಲ್ಲ ಓದಿರ್ತೀವಿ. ಸೊ ಅದನ್ನು ಡೀಟೇಲಾಗಿ ಹೋಗೋ ಬದಲು ಸುಮ್ಮನೆ ಬ್ರೀಫಾಗಿ ಒಂಚೂರು ಕ್ರಾಫ್ಟ್ಸ್ ಮಾಡೋ ಥರ ನೋಡ್ಕೊಳ್ಳೋಣ. ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಇವಾಗ ನಾವು ದುಡ್ಡಿಗೋಸ್ಕರ ಮಾಡೋದು. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಇವಾಗ ನಾವು ಯಾವ ಒಂದು ಕೆಲಸ ಆಗಿರ್ಬೋದು, ಆ್ಯಕ್ಟಿವಿಟಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನು ನಾವು ಜೀವನ ನಡೆಸೋಕ್ಕೋಸ್ಕರ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಅಥವಾ ಏನಾದರೂ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅದನ್ನು ನಾವು ಏನಕ್ಕೆ ಮಾಡ್ತೀವಂದರೆ ನಮ್ಮ ಒಂದು ಲೈವ್ಲಿಹುಡ್ ನಡೆಸೋಕ್ಕೋಸ್ಕರ, ದುಡ್ಡಿಗೋಸ್ಕರ ಮಾಡ್ತೀವಿ. ಸೊ ಅದನ್ನೆಲ್ಲ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಇವಾಗ ನಾವು ಕನ್ಸರ್ನು, ಲವ್, ಅಫೆಕ್ಷನಿಂದ ಯಾವ್ಯಾವ ಒಂದು ಆ್ಯಕ್ಟಿವಿಟಿ ಅಥವಾ ಕೆಲಸ ಮಾಡ್ತೀವೋ ಅವೆಲ್ಲ ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂಡರಲ್ಲಿ ಬರುತ್ತೆ. ಎಕನಾಮಿಕ್ ಆ್ಯಕ್ಟಿವಿಟೀಲಿ ಎಕ್ಸಾಂಪಲ್ ಕೊಡೋದಾದರೆ, ಎ ಟೈಲರ್ ಸೀವಿಂಗ್ ಎ ಕ್ಲೋತ್. ಇವಾಗ ಒಂದು ಬಟ್ಟೆ ಹೊಲಿಯೋರು ಬಟ್ಟೆನ ಹೊಲಿತಾ ಇದ್ದಾರೆ ಅಂದರೆ, ಬೇರೆಯವ್ರ ಬಟ್ಟೆ ಹೊಲಿತಾ ಇದ್ದಾರೆ ಅಂದರೆ ಅದು ಎಕನಾಮಿಕ್ ಆ್ಯಕ್ಟಿವಿಟಿ. ಆದರೆ ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಲಿ ನಮ್ಮ ಅಮ್ಮನೇ ಅಥವಾ ನಮ್ಮ ಅಪ್ಪನೇ ಬಟ್ಟೆ ಏನಾದರೂ ಹೊಲ್ಕೊಂಡು ಕೊಡ್ತಿದ್ರೆ ಅದು ನಮಗೋಸ್ಕರ ಆದರೆ ಅದು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಯಾಕಂದರೆ ಅವರು ಲವ್ ಇಂದ ಇದು ಮಾಡ್ತಿರ್ತಾರೆ, ಬಟ್ಟೆ ಹೊಲ್ಕೊಂಡು ಕೊಡ್ತಿರ್ತಾರೆ, ಯಾವುದೇ ರೀತಿಯ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನೆಕ್ಸ್ಟು ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿಲಿ 3 ಟೈಪ್ಸ್ ಇದೆ: ಬಿಸ್ನೆಸ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟು. ಬಿಸ್ನೆಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಗೂಡ್ಸ್ ತೊಗೊಂಡು ಮಾರ್ತೀವಿ. ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ಅರ್ನ್ ಮಾಡೋಕ್ಕೋಸ್ಕರ, ಪ್ರಾಫಿಟ್ ಅರ್ನ್ ಮಾಡೋಕ್ಕೋಸ್ಕರ ಮಾಡ್ತೀವಿ. ಸೊ ಬಿಸ್ನೆಸ್ ಅನ್ನೋದು ಕೂಡ ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ. ಪ್ರೊಫೆಷನ್ ಅಂದರೆ ಏನಪ್ಪ ಅಂದರೆ ಇವಾಗ ಅವ್ರಿಗೆ ಒಂದು
ಪ್ರೊಫೆಷನ್ ಯಾರ್ಯಾರಾಗಿರ್ತಾರೆ ಅಂದರೆ ಎಕ್ಸಾಂಪಲ್ ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಅವರಿಗೆ ಸ್ಪೆಷಲೈಸ್ಡ್ ನಾಲೆಜ್ ಇರ್ತೈತೆ. ಫಾರ್ ಎಕ್ಸಾಂಪಲ್ ಡಾಕ್ಟ್ರ್ ಓದೋಕ್ಕೆ MBBS ಮಾಡಬೇಕು, ಲಾಯರ್ ಆಗೋಕ್ಕೆ ಲಾ ಮಾಡಬೇಕು, ಇದನ್ನು ಪ್ರೊಫೆಷನ್ ಅಂತೀವಿ. ಅವ್ರಿಗೆ 8 ಡಿಗ್ರಿ ಆಫ್ ನಾಲೆಜ್ ಇರಬೇಕಾಗಿರುತ್ತೆ. ನೆಕ್ಸ್ಟು ಎಂಪ್ಲಾಯ್ಮೆಂಟನ್ನು ಯಾರಿಂದ ಹೋಗ್ತೀವಿ ಅಂದರೆ ಇವರಿಗೆ ಈ ಪ್ರೊಫೆಷನ್ ಅಷ್ಟು ನಾಲೆಜ್ ಇಲ್ಲ ಅಂದ್ರೂ ಸ್ವಲ್ಪ ನಾಲೆಜ್ ಬೇಕಾಗಿರುತ್ತೆ. ಇವರು ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಸೊ ಎಂಪ್ಲಾಯ್ಮೆಂಟ್ ಬಂದ್ಬಿಟ್ಟು ಎಕ್ಸಾಂಪಲ್ ಕಂಪ್ನಿಗಳಲ್ಲಿ ವರ್ಕ್ ಮಾಡೋದಾಗಿರ್ಬೋದು ಅಥವಾ ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡೋದಾಗಿರ್ಬೋದು, ಇವ್ರನ್ನೆಲ್ಲ ಎಂಪ್ಲಾಯ್ಮೆಂಟ್ ಅಂತೀವಿ. ಬಿಸ್ನೆಸ್ ಯಾರು ಮಾಡ್ತಿದ್ದಾರೋ ಪ್ರಾಫಿಟಾಗಿ ಮಾಡ್ತಾರೆ. ಪ್ರೊಫೆಷ್ನಲ್ ಫೀಸ್ನ ಇಸ್ಕೊತಾರೆ. ಎಂಪ್ಲಾಯ್ಮೆಂಟು ಸ್ಯಾಲ್ರಿನ ಇಸ್ಕೊತಾರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ನಮಗೆ ಏನಕ್ಕೋಸ್ಕರ ಬೇಕು ಅನ್ನೋದನ್ನು ನೋಡೋಣ. ಫಸ್ಟು ಸೆಟ್ಟಿಂಗ್ ಆಫ್ ಫೈನಾನ್ಷಿಯಲ್ ಗೋಲ್ಸ್ ಅಂದರೆ ಇವಾಗ ನಾವು ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಗೋಲ್ನ ನಮ್ಮ ಹತ್ರ ಅಮೌಂಟು ಅಥವಾ ಪ್ಲ್ಯಾನ್ ಇಲ್ದಂಗೆ ಮಾಡೋಕ್ಕಾಗಲ್ಲ. ಸೊ ನಮ್ಮ ಒಂದು ಫೈನಾನ್ಷಿಯಲ್ ಗೋಲ್ನ ಸೆಟ್ ಮಾಡೋಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನೆಸೆಸರಿನೂ ಕೂಡ ಎಲ್ಲರ ಲೈಫಲ್ಲೂ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಅರ್ನಿಂಗ್ ಅಂದರೆ ನಾವು ಏನು ಅರ್ನ್ ಮಾಡ್ತೀವಿ ಅಂದರೆ ಒಂದು ಸ್ಯಾಲ್ರಿ ಆಗಿರ್ಬೋದು ಅಥವಾ ಏನಾದರೂ ಒಂದು ಪ್ರಾಫಿಟ್ ಆಗಿರ್ಬೋದು, ನಾವು ಅರ್ನ್ ಮಾಡ್ತಿದ್ದೀವೋ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಒಂದು 20,000 ಅರ್ನ್ ಮಾಡ್ತಿದ್ದೀವಿ ಅಂದರೆ 20,000 ನಾವು ಹೆಂಗೆ ಬೇಕೋ ಹಂಗೆ ಸ್ಪೆಂಡ್ ಮಾಡೋ ಬದಲು ಅದನ್ನು ಒಂದು ಎಷ್ಟು ಸ್ಪೆಂಡ್ ಮಾಡಬೇಕು ಅಷ್ಟು ಮಾಡಿ ಅದನ್ನು ಸೇವ್ ಮಾಡೋದನ್ನು ಯೋಚನೆ ಮಾಡೋಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆಕ್ ಆ್ಯಂಡ್ ಮೆಜರ್ ದ ಪ್ರೋಗ್ರೆಸ್. ಇವಾಗ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಮನಿ ಸೇವಿಂಗ್ ಪ್ರೋಗ್ರೆಸ್ ಆಗಿರ್ಬೋದು, ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು. ಅಥವಾ ಮನಿ ಸೇವಿಂಗ್ ಜಾಸ್ತಿ ಮಾಡ್ತಿದ್ರೆ ಇನ್ನು ಎಷ್ಟು ಜಾಸ್ತಿ ಮಾಡಬೇಕೇನಾದರೂ ತೊಗೋಬೋದಾ ಅಥವಾ ಈ ಥರ ಎಲ್ಲ ಯೋಚನೆ ಮಾಡ್ಬೋದು. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ನಮ್ಮ ಒಂದು ಪ್ರೋಗ್ರೆಸ್ನ ಚೆಕ್ ಮಾಡ್ಕೊಳಕ್ಕೆ ತುಂಬ ನೆಸೆಸರಿ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಡೆವಲಪಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫೈನಾನ್ಷಿಯಲ್ ಆಸ್ಪೆಕ್ಟ್. ಫೈನಾನ್ಷಿಯಲ್ ಪ್ಲ್ಯಾನಿಂಗಿಂದ ನಮ್ಮ ಒಂದು ಫೈನಾನ್ಷಿಯಲ್ ಥಿಂಕಿಂಗ್ ಆಸ್ಪೆಕ್ಟ್ ಏನಿರುತ್ತೋ ಅದು ಇನ್ಕ್ರೀಸ್ ಆಗುತ್ತೆ. ನಾವಿವಾಗ ಫಾರ್ ಎಕ್ಸಾಂಪಲ್ ಬಜೆಟ್ ಪ್ರಿಪೇರ್ ಮಾಡೋದ್ರಿಂದ ನಮ್ಮ ಒಂದು ಮಂತ್ಲಿ ಇನ್ಕಮು ಎಕ್ಸ್ಪೆನ್ಸಸ್ಸು ಎಷ್ಟಾಗಿದ್ದಿದೆ, ಈ ಬಜೆಟಲ್ಲಿ ಇಷ್ಟು ಅಮೌಂಟ್ ಸೇವ್ ಮಾಡ್ತಿದೆ, ಮಂತ್ಲಿ ನಾವೇನೇನು ತೊಗೋಬೋದು ಅನ್ನೋ ಒಂದು ಯೋಚನೆ ಜಾಸ್ತಿ ಆಗುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿಗ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ನ ಮಾಡ್ತಾಯಿದ್ದೀವಿ, ನೆಸೆಸರಿ ಎಕ್ಸ್ಪೆನ್ಸಸ್ನ ಹೆಂಗೆ ತಡಿಬೋದು ಅಥವಾ ಇದನ್ನು ಹೆಂಗೆ ಓವರ್ಕಮ್ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡೋದ್ರಿಂದ ನಮ್ಮ ಒಂದು ಫೈನಾನ್ಷಿಯಲ್ ಆಸ್ಪೆಕ್ಟು ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು ಅಥವಾ ಫೈನಾನ್ಷಿಯಲಿ ಜಾಸ್ತಿ ತಿಳ್ಕೊಬೋದು. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಮೇಂಟೈನಿಂಗ್ ಇನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಎಲ್ಲರೂ ಕೂಡ ನಾವು ಅಸೆಟ್ಸ್ನ ಏನು ಮಾಡ್ತೀವಿ, ಅಸೆಟ್ಸ್ ಜಾಸ್ತಿ ಇರಬೇಕು, ಲಯಬಿಲಿಟೀಸ್ ಆದಷ್ಟು ಕಡಿಮೆ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಇದನ್ನು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಲ್ಲ, ಬಜೆಟ್ ಏನು ಪ್ರಿಪೇರ್ ಮಾಡಿಲ್ಲ, ಫ್ಯಾಮಿಲಿ ಬಜೆಟ್ ಏನು ಅಂತಂದರೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅಥವಾ ಬೇಡವಾಗಿರೋವಂಥ ಎಕ್ಸ್ಪೆನ್ಸಸ್ಸೇ ತುಂಬ ಜಾಸ್ತಿ ಆಗೋದ್ರಿಂದ ನಾವು ಇವಾಗ ಏನಾದರೂ ತೊಗೋಬೇಕಂದ್ರೆ ಲಯಬಿಲಿಟೀಸ್ ಸಾಲ ಮಾಡಲೇಬೇಕಾಗಿರುತ್ತೆ. ಸೊ ಇದನ್ನು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಸೆಟ್ಸ್ನ ಮತ್ತು ಲಯಬಿಲಿಟೀಸ್ ಮುಂದೆ ಬ್ಯಾಲೆನ್ಸ್ನ ತರ್ಬೋದು. ಅಥವಾ ನಮ್ಗೆ ಹೆಂಗೆ ಬೇಕೋ ಹಂಗೆ ಅಸೆಟ್ಸ್ ಜಾಸ್ತಿ ಮಾಡ್ಕೋಬೋದು, ಲಯಬಿಲಿಟೀಸ್ನ ಆದಷ್ಟು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಸೇವಿಂಗ್ ಫಾರ್ ಮೀಟಿಂಗ್ ಎಮರ್ಜೆನ್ಸೀಸ್. ಕೆಲವೊಂದು ಟೈಮಲ್ಲಿ ಯಾವ್ಯಾವ ರೀತಿ ಸಿಚುವೇಶನ್ ರೈಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮಗೆ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ದುಡ್ಡು ಬೇಕಾಗಿರುತ್ತೆ. ಸೊ ಸೇವಿಂಗ್ಸ್ ಮಾಡೋದ್ರಿಂದ ನಮಗೆ ಎಮರ್ಜೆನ್ಸೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಕೊರೋನಾ ಬಂತು ಅಥವಾ ಯಾರಿಗಾದ್ರೂ ಹುಷಾರಿಲ್ದಂಗೆ ಆಯಿತು ಮನೆಯಲ್ಲಿ, ಇಂಥ ಟೈಮಲ್ಲಿ ನಮಗೆ ಫೈನಾನ್ಷಿಯಲಿ ಅಸಿಸ್ಟೆನ್ಸ್ ಬೇಕಾಗಿರುತ್ತೆ. ಸೊ ಸೇವಿಂಗ್ ಮಾಡೋದ್ರಿಂದ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಓವರ್ಕಮ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಸೇವಿಂಗ್ ನಾವು ಹೆಂಗೆ ಮಾಡಬೇಕಂದ್ರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಲ್ಲದೆ ನಾವು ಸೇವಿಂಗ್ಸ್ನ ಮಾಡೋಕ್ಕಾಗಲ್ಲ. ಎಕ್ಸ್ಪೆನ್ಸಸ್ನು ಸೇವಿಂಗ್ಸು ಇನ್ವೆಸ್ಟ್ಮೆಂಟು ಅನ್ನೋದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಲ್ಲದೆ ಆಗಲ್ಲ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗಿಂದ ನಮ್ಮ ಒಂದು ಎಮರ್ಜೆನ್ಸಿನ ಓವರ್ಕಮ್ ಮಾಡ್ಬೋದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರೊಸೀಜರ್ ಫಾರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಗೋಲ್. ಪ್ರೊಸೀಜರ್ ಆರ್ ಸ್ಟೆಪ್ಸ್ ಫಾರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಗೋಲ್ಸ್. ನಾವು ಫೈನಾನ್ಷಿಯಲ್ ಗೋಲ್ಸ್ನ ಹೆಂಗೆ ಪ್ರಿಪೇರ್ ಮಾಡ್ಬೋದು, ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟಡಿ ದ ಪ್ರೆಸೆಂಟ್ ಕಂಡೀಷನ್. ಇವಾಗ ನಾವು ಫ್ಯೂಚರ್ ಕಂಡೀಷನ್ ಅಥವಾ ಪಾಸ್ಟ್ ಕಂಡೀಷನ್ ಮೇಲೆ ಮಾಡಿ ಫೈನಾನ್ಷಿಯಲ್ ಗೋಲ್ಸ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಇವಾಗಿನ ಕಂಡೀಷನ್ ಏನಿದೆ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಇದೆ, ಜಾಸ್ತಿ ಎಕ್ಸ್ಪೆನ್ಸಸ್ ಆಗೋಲ್ಲ, ಸಮ್ಮರ್ ಹಾಲಿಡೇಸ್ ಇದೆ, ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಸ್ಕೂಲ್ ಲೈಫಲ್ಲಿ ಏನಾದರೂ ಇದ್ದರೆ. ಸೊ ಅದನ್ನೆಲ್ಲ ಕಂಡೀಷನ್ಸ್ನೆಲ್ಲ ಸ್ಟಡಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಫಿಕ್ಸಿಂಗ್ ಪ್ರಿಯಾರಿಟೀಸ್.
ನಾವು ಪ್ರಿಯಾರಿಟೀಸ್ನ ಸೆಟ್ ಮಾಡಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಇಶ್ಯೂಸ್ ಇರೋರಾದರೆ ಫಸ್ಟು ಹೆಲ್ತ್ಗೆ ಅಂತ ಎತ್ತಿಟ್ಟಿರಬೇಕಾಗಿರುತ್ತೆ, ಇಲ್ಲಾಂದರೆ ಫಸ್ಟು ಗ್ರೋಸರೀಸ್ಗೆ ಎತ್ತಿಟ್ಟಿರಬೇಕಾಗಿರುತ್ತೆ. ಈ ಥರ ಕೆಲವೊಂದು ಲೈಫಲ್ಲಿ ಪ್ರಿಯಾರಿಟೀಸ್ ಅನ್ನೋದು ಇರುತ್ತೆ. ಆ ಪ್ರಿಯಾರಿಟೀಸ್ ಮೇಲೆ ಫೈನಾನ್ಷಿಯಲ್ ಗೋಲ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಡಿಟರ್ಮೈನಿಂಗ್ ಆಲ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅಂದರೆ ನಾವೆಲ್ಲ ರೀತಿ ಹೆಂಗೆ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಹೆಂಗೆ ಸೇವಿಂಗ್ಸ್ನ ಯಾವುದಕ್ಕೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನೆಲ್ಲ ಸ್ಟಡಿ ಮಾಡಿ ರೆಡಿ ಇರಬೇಕು ಯಾವುದೇ ರೀತಿಯ ಒಂದು ಸನ್ನಿವೇಶಕ್ಕೂ. ಸೊ ಡಿಟರ್ಮೈನಿಂಗ್ ಆಫ್ ಆಲ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಸೇವಿಂಗ್ಸ್ನೆಲ್ಲ ಅದರಿಂದ ಯೂಸ್ ಮಾಡ್ಬೋದು ಅಥವಾ ಎಕ್ಸ್ಪೆನ್ಸಸ್ ಅದರಿಂದನೇ ಆಗೋದು. ನೆಕ್ಸ್ಟ್ 4th ಪಾಯಿಂಟ್ ಬಂದ್ಬಿಟ್ಟು ಹ್ಯಾವ್ ಎ ಚೆಕ್ ಆನ್ ಆಲ್ಟರ್ನೇಟಿವ್ ಅವೈಲೇಬಲ್. ನಾವು ಆಲ್ಟರ್ನೇಟಿವ್ ಇಲ್ಲ ಅಂದರೆ ಯಾವುದೇ ರೀತಿಯಾಗಿ ಒಂದು ಪ್ಲ್ಯಾನಲ್ಲೇ ಸ್ಟಿಕ್ ಆನ್ ಆದರೆ ಪ್ರೆಸೆಂಟ್ ಎನ್ವೈರ್ನಮೆಂಟಲ್ಲಿ ನಮಗೆ ಕಷ್ಟ ಆಗುತ್ತೆ ಅದನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡೋಕ್ಕೆ. ಸೊ ಆಲ್ಟರ್ನೇಟಿವ್ ಏನಿದೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರ್ಬೋದು ರಿಟರ್ನು, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ, ಅಥವಾ ಇಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ರೆ ಇದು ಸರಿಯಾದ ಎಕ್ಸ್ಪೆನ್ಸಸ್ ಇದು ನೆಸೆಸರಿನಾ ಅಂತೆಲ್ಲ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಬಜೆಟ್ನ ಪ್ರಿಪೇರ್ ಮಾಡೋಕ್ಕೂ ಮುಂಚೆ. ನೆಕ್ಸ್ಟು 5th ಪಾಯಿಂಟ್ ಬಂದ್ಬಿಟ್ಟು ಸೂಟೇಬಲ್ ಆ್ಯಕ್ಷನ್ ಪ್ಲ್ಯಾನ್. ಈ ಒಂದರಲ್ಲಿ ನಾವು ಆಲ್ಟರ್ನೇಟಿವ್ ಏನೇನು ಪ್ರಿಪೇರ್ ಮಾಡಿರ್ತೀವೋ ಅದರಲ್ಲಿ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ನಮ್ಮ ಒಂದು ಲೈಫ್ನ ನಡೆಸೋದಕ್ಕೆ ಅಥವಾ ಜೀವನ ನಡೆಸೋದಕ್ಕೆ ಅಥವಾ ಇದನ್ನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋದಕ್ಕೆ ಅಂದರೆ ಅದನ್ನು ಚೂಸ್ ಮಾಡಬೇಕಾಗಿರುತ್ತೆ. ಇದು ಡಿಪೆಂಡ್ಸ್ ಆನ್ ಅಂದರೆ ಒಬ್ಬೊಬ್ಬರ ಮೇಲೆ ಬೇರೆ ರೀತಿ ಅಪ್ಲೈ ಆಗುತ್ತೆ. ಇದನ್ನು ನಾವು ನೀಟಾಗಿ ನಮ್ಮ ಒಂದು ಲೈಫ್ ಕಂಡೀಷನ್ಸ್ನ ನೋಡ್ಕೊಂಡು ಚೂಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಫಾಲೋ ಅಪ್. ನಾವು ಒಂದು ಏನನ್ನ ಚೂಸ್ ಮಾಡಿದ್ದೀವೋ ಅದನ್ನು ನಮ್ಮ ಇನ್ನೊಂದು ರೀತಿಯಲ್ಲಿ ಎಲ್ಲದರಲ್ಲೂ ಸೂಟ್ ಆಗುತ್ತಾ ಅಥವಾ ನಮಗಿದು ಬರ್ಡನ್ ಆಗುತ್ತಾ ಅಂತ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ನಾವು ಏನನ್ನ ಚೂಸ್ ಮಾಡಿದ್ದೀವೋ ಅದು ಎಫೆಕ್ಟಿವ್ ಆಗಿ ಸ್ಟೇಬಲ್ ಆಗುತ್ತಾ ನಮ್ಮ ಒಂದು ಲೈಫ್ ಇದು ನಡೆಸೋದಕ್ಕೆ ಅಂತ ಫಾಲೋ ಅಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರಿಪರೇಷನ್ ಆಫ್ ಬಜೆಟ್. ನಾವು ಇಷ್ಟೆಲ್ಲ ಕಂಡೀಷನ್ಸ್ನೆಲ್ಲ ಚೂಸ್ ಮಾಡಿದ್ದೀವೋ ಇದ್ರ ಮೇಲೆ ಬಜೆಟ್ ಮಾಡೋದು, ಎಷ್ಟು ನಮಗೆ ಫಂಡ್ಸ್ ಬರುತ್ತೆ ಅಥವಾ ಇನ್ಕಮ್ ಬರುತ್ತೆ, ಎಷ್ಟು ಎಕ್ಸ್ಪೆನ್ಸಸ್ ಮಾಡ್ತೀವಿ ಅಂತ ಚೆಕ್ ಮಾಡ್ಕೊಳೋದೇ ಬಜೆಟ್ನ ಪ್ರಿಪೇರ್ ಮಾಡಿಬಿಟ್ಟು ಅದ್ರ ಬೇಸ್ಡ್ ಮೇಲೆ ನಾವು ಎಕ್ಸ್ಪೆನ್ಸಸ್ಸು ಇನ್ಕಮ್ನ ಇದು ಮಾಡಬೇಕಾಗುತ್ತೆ. ಬಜೆಟ್ ಅನ್ನೋದು ನಮ್ಮ ಒಂದು ಫೈನಾನ್ಷಿಯಲ್ ಹೆಲ್ಪಿಂಗ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಇದು ಕಂಪಲ್ಸರಿಯಾಗಿ ಯಾರಿಗೂ ಪ್ರೂಫ್ ಅನ್ನೋದು ಸಿಗೋಲ್ಲ ಬಜೆಟಲ್ಲಿ. ಯಾಕಂದರೆ ನಾವು ಎಕ್ಸಾಕ್ಟಾಗಿ ಇಷ್ಟೇ ಎಕ್ಸ್ಪೆನ್ಸ್ ನಾವು ಬಜೆಟಲ್ಲಿ ಹಾಕಿದಷ್ಟೇ ಎಕ್ಸ್ಪೆನ್ಸಸ್ ಮಾಡ್ತೀವಿ ಅನ್ನೋದಿಲ್ಲ, ಅಷ್ಟೇ ಸೇವಿಂಗ್ ಮಾಡ್ತೀವಿ ಅಂತಲೂ ಇಲ್ಲ. ಸೊ ಬಜೆಟ್ ಅನ್ನೋದು ನಮ್ಮ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಆಗಿರುತ್ತೆ ಅಷ್ಟೇ. ಇಷ್ಟು ನಾವು ಫೈನಾನ್ಷಿಯಲ್ ಗೋಲ್ ಪ್ರಿಪೇರ್ ಮಾಡಬೇಕಂದ್ರೆ ಇಷ್ಟು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದರೆ ನಾವು ಆವಾಗಲೇ ಹೇಳ್ದಂಗೆ ನಾವು ಸೇವ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀನಿ. ಅದಕ್ಕೆ ಇದರಲ್ಲಿ ಸೇವಿಂಗ್ಸ್ ಎಂತಕ್ಕೆ ಮಾಡಬೇಕು, ಹೆಂಗೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೇವಿಂಗ್ಸ್ ಅಂದರೆ ಏನಪ್ಪ ಅಂದರೆ ಫಸ್ಟು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್. ನಮಗೆ ಬರುವಂಥ ಇನ್ಕಮಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಮಾಡ್ತೀವೋ ಅದನ್ನು ತೆಗೆದ್ರೆ ರಿಮೈನಿಂಗ್ ಅಮೌಂಟ್ ಏನಿರುತ್ತೋ ಅದೇ ಸೇವಿಂಗ್ಸು. ನಾವು ಸೇವಿಂಗ್ಸ್ನ ಬ್ಯಾಂಕ್ಸ್ ಪ್ರಕಾರ ಹೋದರೆ ಅಥವಾ ಇದರಲ್ಲಿ ಇದರಲ್ಲಿ ನೋಡೋದಾದರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾರೆ, ಒಬ್ಬೊಬ್ಬರು ರೆಕರಿಂಗ್ ಡೆಪಾಸಿಟ್ ಮಾಡ್ತಾರೆ. ಫಿಕ್ಸ್ಡ್ ಡೆಪಾಸಿಟ್ ಅಂತ ಏನು ಅಂತ ತಿಳ್ಕೊಳ್ಳೋಣ. ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಇವಾಗ ನಾವು 1 lakh ಡೆಪಾಸಿಟ್ ಮಾಡಿದರೆ ಇಷ್ಟು ಟೈಮ್ ಆದಮೇಲೆ ರಿಟರ್ನ್ ನಮಗೆ ಒಂದು 1,15,000 20,000 ಆ ಥರ ಆದಮೇಲೆ ರಿಟರ್ನ್ ಅಂದರೆ ಲಮ್ಸಮ್ ಅಮೌಂಟು ಅಂದರೆ ಮಂತ್ಲಿ ವೀಕ್ಲಿ ಇಂಟ್ರೆಸ್ಟ್ ಹಾಕೋ ಬದಲು ಒಟ್ಟಿಗೆ ಫಿಕ್ಸ್ಡ್ 1 year 2 year ಆದಮೇಲೆ ಇಷ್ಟು ಅಮೌಂಟ್ ಅಂತ ರಿಟರ್ನ್ ಕೊಡ್ತಾರೆ, ಎಕ್ಸ್ಟ್ರಾ ಅಮೌಂಟು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ರೆಕರಿಂಗ್ ಡೆಪಾಸಿಟ್ ಅಂದರೆ ನಮಗೆ ಇವಾಗ ಒಂದೇನು ಅಮೌಂಟ್ನ 1 lakh ಇನ್ವೆಸ್ಟ್ ಮಾಡಿದರೆ ಬ್ಯಾಂಕಲ್ಲಿ ರಿಕರಿಂಗ್ ಮಂತ್ಲಿ ಇಂಟ್ರೆಸ್ಟ್ ಆಗ್ತಾ ಇರ್ತಾರೆ. ಸೊ ಇದನ್ನು ರೆಕರಿಂಗ್ ಡೆಪಾಸಿಟ್ ಅಂತಾರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಕನಾಮಿಕ್ಸ್ ಅನ್ನೋದೇ ನಾವು ಈಗಾಗಲೇ ಇದರಲ್ಲಿ PUಲೆಲ್ಲ ಓದಿರ್ತೀವಿ. ಎಕನಾಮಿಕ್ ಈಸ್ ಎ ಬಾಡಿ ಆಫ್ ನಾಲೆಡ್ಜ್ ಕನೆಕ್ಟೆಡ್ ಟು ವೆಲ್ತ್. ಅದು ಅಂದರೆ ನಮ್ಮ ಒಂದು ಇನ್ಕಮ್ ಮೇಲೆ ಯಾವುದೋ ಒಂದು ವರ್ಕ್ ಮಾಡುತ್ತೋ ಅದನ್ನು ಎಕನಾಮಿಕ್ಸ್ ಅಂತೀವಿ. ಇದು ಇನ್ಕಮ್ ಆಫ್ ಎ ನೇಷನ್ ಆಗಿರ್ಬೋದು, ಇನ್ಕಮ್ ಆಫ್ ಎನ್ ಇಂಡಿವಿಜುವಲ್ ಪರ್ಸನ್ ಅಥವಾ ಇನ್ಸ್ಟಿಟ್ಯೂಷನ್ ಆದರೂ ಆಗಿರ್ಬೋದು. ಟೈಪ್ಸ್ ಆಫ್ ಎಕನಾಮಿಕ್ಸ್: ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸ್ಟಡಿ ಆಫ್ ಇಂಡಿವಿಜುವಲ್ ಆರ್ ಇನ್ಸ್ಟಿಟ್ಯೂಷನ್ ಈಸ್ ನೋನ್ ಆಸ್ ಮೈಕ್ರೋ ಎಕನಾಮಿಕ್ಸ್. ಇವಾಗ ನಾವು ಒಂದು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಥವಾ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಅಥವಾ ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಸ್ಟಡಿ ಮಾಡೋದೇ ಮೈಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ನಾವೊಂದು ಎಕನಾಮಿ ಆಸ್ ಎ ಹೋಲ್ ಅಂದರೆ ಇಡೀ ನೇಷನ್ ಆಗಿರ್ಬೋದು ಅಥವಾ ಇಡೀ ಸ್ಟೇಟ್ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಅದರ ಸ್ಟೇಟ್ ಡಿಮ್ಯಾಂಡ್ ಅಥವಾ ನ್ಯಾಷನಲ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡೋದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಓದಿರ್ತೀವಿ.
ಓದಿದ್ವಿ. ಸೊ ಇದು ಅದೇ ಇರುತ್ತೆ. ಸೊ ಇದೇನು ಡೀಪಾಗಿ ಏನಿಲ್ಲ ಈ ಚಾಪ್ಟ್ರಲ್ಲಿ. ಸೊ ಬರೀ ಇದ್ರ ಮೀನಿಂಗು ಅಥವಾ ಇದು ಎಂತಕ್ಕೆ ಏನೇನು ಸ್ಟಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಸಾಕು. ಇವಾಗ ಯೂನಿಟ್ 2ನ ಸ್ಟಾರ್ಟ್ ಮಾಡೋಣ. ಯೂನಿಟ್ 2 ಬ್ಯಾಂಕಿಂಗ್ ಇನ್ ಇಂಡಿಯಾ. ಫಸ್ಟು ಬ್ಯಾಂಕ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. Bank is a financial institution which collects money from the group of people and lend money financial need people in the form of loan. ಬ್ಯಾಂಕ್ ಅನ್ನೋದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಅದು ಮನಿನ ಗ್ರೂಪ್ ಆಫ್ ಪೀಪಲ್ ಹತ್ರ ಕಲೆಕ್ಟ್ ಮಾಡುತ್ತೆ. ಅಂದರೆ ಇವಾಗ ನಾವು ಮನಿನ ಸೇವ್ ಮಾಡಿ ಇಟ್ಟಿರಬೇಕು, ಮನೆಯಲ್ಲಿದ್ದರೆ ಖರ್ಚಾಗುತ್ತೆ ಅಂದ್ಬಿಟ್ಟು ಬ್ಯಾಂಕಲ್ಲಿ ಇರ್ತಿದ್ರಲ್ಲ, ಅದೇ ರೀತಿ ಅದು ಮನಿನ ಕಲೆಕ್ಟ್ ಮಾಡ್ಕೊಂಡು ಯಾರಿಗೆ ಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಪೀಪಲ್ ಆಗಿರ್ಬೋದು, ಅಥವಾ ಫಾರ್ಮರ್ಸು, ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಒಬ್ಬೊಬ್ರಿಗೆ ಮನಿ ಅವಶ್ಯಕತೆ ಇರುತ್ತೆ. ಅವರಿಗೆ ಈ ಲೋನ್ ಮುಖಾಂತರ ಆ ಮನಿನ ಕೊಟ್ಟು ಅದರಿಂದ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಬ್ಯಾಂಕ್ ಅನ್ನೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ದುಡ್ಡನ್ನು ಯಾರು ಸೇವ್ ಮಾಡಬೇಕಂತಿರುತ್ತೋ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಯಾರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೋ ಅವರಿಗೆ ಲೋನ್ ಮುಖಾಂತರ ಸಮ್ ಆಫ್ ಇಂಟ್ರೆಸ್ಟನ್ನ ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ. ಇದನ್ನು ಬ್ಯಾಂಕ್ ಅಂತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಬ್ಯಾಂಕಲ್ಲಿ ನೋಡೋದಾದರೆ 4 ಟೈಪ್ಸ್ ಇದೆ. ಒಂದು ಸ್ಟ್ಯಾಚ್ಯುಟರಿ ಬ್ಯಾಂಕ್ಸು, ಆಮೇಲೆ ಬೇಸ್ಡ್ ಆನ್ ಫಂಕ್ಷನ್ನು, ಆಮೇಲೆ ಬೇಸಿಸ್ ಆಫ್ ಓನರ್ಶಿಪ್ಪು, ಆಮೇಲೆ ಬೇಸ್ಡ್ ಆನ್ ಆರ್ಗನೈಜೇಷನ್ ಸ್ಟ್ರಕ್ಚರ್. ಇದನ್ನು ಒಂದೊಂದೇ ನೋಡೋಣ. ಫಸ್ಟು ಸ್ಟ್ಯಾಚ್ಯುಟರಿ ಬ್ಯಾಂಕ್ಸಲ್ಲಿ 2 ಟೈಪ್ಸ್ ಇದೆ, ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್. ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ಏನಪ್ಪ ಅಂದರೆ ಇವು ಯಾವುದೋ ಒಂದು ಸೇವಿಂಗ್ಸ್ ಅಮೌಂಟ್, ಅಂದರೆ ಇವಾಗ RBI ಇಷ್ಟು ಸಮ್ ಅಂತ ಸೇವ್ ಮಾಡ್ಕೊಂಡಿರ್ಬೇಕು, 5 lakhs ಅಮೌಂಟ್ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಯಾವ ಒಂದು ಬ್ಯಾಂಕು 5 lakhsನ ಅಥವಾ 5 lakhಕ್ಕಿಂತ ಜಾಸ್ತಿ ಇದನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಾರೋ ಅಂಥ ಬ್ಯಾಂಕ್ಗಳನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತೀವಿ. 5 lakh ಅಮೌಂಟ್ನ ರಿಸರ್ವ್ ಆಗಿ ಇಟ್ಟಿರುತ್ತೆ ಆ ಬ್ಯಾಂಕ್ಗಳು, ಮತ್ತು RBIಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಇದು ಶೆಡ್ಯೂಲ್ಡ್ ಲೀಸ್ಟಲ್ಲಿ ಬರುತ್ತೆ, ಶೆಡ್ಯೂಲ್ಡ್ ಬ್ಯಾಂಕ್ಸ್ ಲೀಸ್ಟಲ್ಲಿ. ಸೊ ಇದನ್ನು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತೀವಿ. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ನ ಯಾವ ಬ್ಯಾಂಕ್ನ ಕರಿತೀವಿ ಅಂದರೆ ಆಪೋಸಿಟ್ ಆಫ್ ಶೆಡ್ಯೂಲ್ಡ್ ಬ್ಯಾಂಕ್. ಇದು ಕಡಿಮೆ 5 lakhಕ್ಕಿಂತ ಕಡಿಮೆ ರಿಸರ್ವ್ ಆಗಿ ಇಟ್ಟಿರುತ್ತೆ ಮತ್ತು RBIಗೆ ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಇಂಥ ಬ್ಯಾಂಕ್ಗಳನ್ನ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಮತ್ತು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆಫ್ RBI ಅಂತ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಲೀಸ್ಟ್ ಅಂತ RBI ಹತ್ರ ಇರುತ್ತೆ. ಅಂಥದ್ರ ಕಡೆ ಶೆಡ್ಯೂಲ್ಡ್ ಬ್ಯಾಂಕ್ ಹೆಸರುಗಳು ಇರುತ್ತೆ RBI ಹತ್ರ. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು RBIಯಿಂದ ಯಾವುದೇ ರೀತಿಯಾದ ಕಂಟ್ರೋಲ್ ಇರೋಲ್ಲ, ಯಾಕಂದರೆ ಅದು ರಿಸರ್ವ್ ಅಮೌಂಟ್ 5 lakhಕ್ಕಿಂತ ಕೆಳಗಡೆ ಇಟ್ಕೊಂಡಿರ್ತವೆ ಮತ್ತು RBIಗೆ ಸ್ಯಾಟಿಸ್ಫೈ ಆಗಿರೋಲ್ಲ. ಸೊ ಶೆಡ್ಯೂಲ್ಡ್ ಬ್ಯಾಂಕಿಗೆ RBI ಕಂಟ್ರೋಲ್ ಇರುತ್ತೆ, ನಾನ್ ಶೆಡ್ಯೂಲ್ಡ್ ಬ್ಯಾಂಕಿಗೆ RBI ಕಂಟ್ರೋಲ್ ಇರೋಲ್ಲ. ನೆಕ್ಸ್ಟ್ ಟೈಪ್ ಆಫ್ ಬ್ಯಾಂಕ್ಸ್ ಬಂದ್ಬಿಟ್ಟು ಬೇಸ್ಡ್ ಆನ್ ಫಂಕ್ಷನ್ಸ್, ಅಂದರೆ ಯಾವ ರೀತಿ ಫಂಕ್ಷನ್ಸ್ ಮಾಡ್ತಾವೋ ಅದ್ರ ಮೇಲೆ ಬ್ಯಾಂಕ್ಸ್ನ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ 7 ಟೈಪ್ಸ್ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಸೇವಿಂಗ್ಸ್ ಬ್ಯಾಂಕ್, ಅಗ್ರಿಕಲ್ಚರಲ್ ಬ್ಯಾಂಕ್, ಎಕ್ಸ್ಚೇಂಜ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಇಂಡಸ್ಟ್ರಿಯಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್, ಇಂಡಿಜಿನಸ್ ಬ್ಯಾಂಕ್. ಒಂದೊಂದನ್ನೇ ನೋಡೋಣ. ಸೇವಿಂಗ್ಸ್ ಬ್ಯಾಂಕ್, ಈ ಒಂದು ಬ್ಯಾಂಕ್ನ ಉದ್ದೇಶ ಏನಂದರೆ ಪೀಪಲ್ಸ್ ಸೇವಿಂಗ್ಸ್ ಅಮೌಂಟ್ನ ಕಲೆಕ್ಟ್ ಮಾಡಿ ಇದು ಸಮ್ ಆಫ್ ಇಂಟ್ರೆಸ್ಟ್ ಅಂತ ಕಳೆಯೋದು. ಇದು ಗ್ರೂಪ್ ಆಫ್ ಪೀಪಲ್ ಅಥವಾ ಎಲ್ಲ ಪೀಪಲ್ಲೂ ಇದನ್ನು ಓಪನ್ ಮಾಡ್ಕೋಬೋದು. ಪೋಸ್ಟ್ ಆಫೀಸಲ್ಲೂ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ಬೋದು. ಇದ್ರ ಮೇನ್ ಉದ್ದೇಶ ಅಂದರೆ ಪೀಪಲ್ಸ್ನ ಒಂದು ಅಮೌಂಟ್ನ ಸೇವ್ ಮಾಡಿ, ಅಂದರೆ ಕಲೆಕ್ಟ್ ಮಾಡ್ಕೊಂಡು ಇಂಟ್ರೆಸ್ಟ್ ಮುಖಾಂತರ ಅವರಿಗೆ ಇಂಟ್ರೆಸ್ಟ್ ಕೊಡೋದು ಆ ಒಂದು ಅಮೌಂಟ್ಗೆ. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಅಗ್ರಿಕಲ್ಚರಲ್ ಬ್ಯಾಂಕ್. ಈ ಒಂದು ಅಗ್ರಿಕಲ್ಚರಲ್ ಬ್ಯಾಂಕ್ ಮೇನ್ ಉದ್ದೇಶ ಬಂದ್ಬಿಟ್ಟು ಫಾರ್ಮರ್ಸಿಗೆ ಲೋನ್ ಕೊಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇರಿಗೇಷನಿಗೆ ಲೋನ್ ಕೊಡೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಅಗ್ರಿಕಲ್ಚರಲ್ ಪರ್ಪೋಸಿಗೆ ಲೋನ್ ಕೊಡೋ ಅಂತ ಆಗಿರ್ಬೋದು. ಇದ್ರ ಉದ್ದೇಶ ಬಂದ್ಬಿಟ್ಟು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅಗ್ರಿಕಲ್ಚರಿಗೆ ಇವರು ಲೋನ್ಸ್ನ ಪ್ರೊವೈಡ್ ಮಾಡ್ತವೆ ಇಂಥ ಬ್ಯಾಂಕ್ಗಳು. ಅಗ್ರಿಕಲ್ಚರಲ್ ಬ್ಯಾಂಕು ಶಾರ್ಟ್ ಟರ್ಮ್ ಲೋನು ಕೊಡುತ್ತೆ, ಲಾಂಗ್ ಟರ್ಮ್ ಲೋನು ಕೊಡುತ್ತೆ. ಶಾರ್ಟ್ ಟರ್ಮ್ ಲೋನ್ ಎಂತಕ್ಕಂದರೆ ಅದು ಆಗಲೇ ಹೇಳಿದಾಗೆ ಇರಿಗೇಷನ್ನು ಅಥವಾ ಏನಾದರೂ ಒಂದು ಫರ್ಟಿಲೈಸರು ಅಥವಾ ಏನಾದರೂ ಪ್ಲ್ಯಾಂಟೇಷನ್ ಆ ಥರ ಶಾರ್ಟ್ ಟರ್ಮ್ಗೂ ಕೊಡುತ್ತೆ. ಲಾಂಗ್ ಟರ್ಮ್ ಏನಕ್ಕಂದರೆ ಮಿಷಿನರಿ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು, ಅಥವಾ ಯಾವುದೇ ರೀತಿ ಅಂದರೆ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು. ಈ ರೀತಿಯಾಗಿ ಅಗ್ರಿಕಲ್ಚರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಚೇಂಜ್ ಬ್ಯಾಂಕ್. ಈ ಎಕ್ಸ್ಚೇಂಜ್ ಬ್ಯಾಂಕ್ ಇಂಟರ್ನ್ಯಾಷನಲಲ್ಲಿ ವರ್ಕ್ ಮಾಡುತ್ತೆ. ಇಂಟರ್ನ್ಯಾಷನಲ್ಲಿ ಟ್ರೇಡ್ ಆಗ್ತಾವಲ್ಲ ಬಿಸ್ನೆಸ್ ಆರ್ಗನೈಜೇಷನ್ನು, ಅದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಫಾರಿನ್ ಕರೆನ್ಸೀಸ್ನ ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ರುಪೀಸ್ಗೆ, ಅಥವಾ ರುಪೀಸಿಂದ ಫಾರಿನ್ ಕರೆನ್ಸೀಸ್ಗೆ ಇಂಟರ್ಚೇಂಜ್ ಮಾಡೋದಕ್ಕೋಸ್ಕರ ಈ ಬ್ಯಾಂಕು ಹೆಲ್ಪ್ ಮಾಡುತ್ತೆ ಫಾರಿನ್ ಕರೆನ್ಸೀಸ್ನ ಚೇಂಜ್ ಮಾಡ್ಕೊಳಕ್ಕೆ. ಇದು ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ಜಾಸ್ತಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ಜಾಸ್ತಿ ಇದು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಸೆಂಟ್ರಲ್
ಸೆಂಟ್ರಲ್ ಬ್ಯಾಂಕ್ ಅಂದರೆ ಇವಾಗ ಒಂದು ಯಾವುದೇ ರೀತಿಯಾದ ಬೇರೆ ಬೇರೆ ಬ್ಯಾಂಕ್ಗಳಿರುತ್ತೆ, ಅದಕ್ಕೊಂದು ಮೇನ್ ಬ್ರ್ಯಾಂಚ್ ಅಂತ ಇರುತ್ತೆ, ಅದನ್ನು ಸೆಂಟ್ರಲ್ ಬ್ಯಾಂಕ್ ಅಂತೀವಿ. ಇದು ಮಿಕ್ಕಿರೋ ಬ್ರ್ಯಾಂಚ್ಗಳಿಗೆ ಬ್ಯಾಂಕರ್ಸ್ಗಳು ಬ್ಯಾಂಕ್ ಆಗಿರುತ್ತೆ, ಕಸ್ಟಡಿಯನ್ ಆಫ್ ಎಕ್ಸ್ಚೇಂಜ್, ಕ್ರೆಡಿಟರ್ಸ್ ಕಂಟ್ರೋಲು ಅಥವಾ ಅಂದರೆ ಏನಪ್ಪ ಅಂದರೆ ಆ ಬ್ಯಾಂಕ್ಸ್ ಏನಾದರೂ ಲಿಕ್ವಿಡೇಷನ್ಗೆ ಏನಾದರೂ ಹೋದರೆ ಲೋನ್ ಕೊಡೋದಾಗಿರ್ಬೋದು, ಅಥವಾ ಏನಾದರೂ ಒಂದು ರೂಲ್ಸ್ನ ತರೋದಾಗಿರ್ಬೋದು, ಅಥವಾ ಏನಾದರೂ ಸೆಟ್ಲ್ಮೆಂಟ್ ಕ್ಲಿಯರೆನ್ಸ್ ಏನಾದರೂ ಇದ್ದರೆ ಈ ಬ್ಯಾಂಕ್ಸ್ಗಳು ಇಲ್ಲಿ ಮೇನ್ ಬ್ರ್ಯಾಂಚಾಗಿ ಕೆಲಸ ಮಾಡ್ತಾ ಸೆಂಟ್ರಲ್ ಹಾಗೆ ಮಿಕ್ಕಿರೋ ಬ್ಯಾಂಕ್ಸ್ಗಳಿಗೆ ಲೋನ್ನ ಹೆಲ್ಪ್ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಫಿಫ್ತ್ ಅಂಡರ್ ದ ಫಂಕ್ಷನ್ಸ್, ಫಿಫ್ತ್ ಬ್ಯಾಂಕ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಬ್ಯಾಂಕ್. ಈ ಬ್ಯಾಂಕ್ಸ್ ಏನು ಮಾಡ್ತವೆ ಅಂದರೆ ಇಂಡಸ್ಟ್ರೀಸ್ಗೆ ಲೋನ್ಸ್ ಪ್ರೊವೈಡ್ ಮಾಡ್ತವೆ. ಇಂಡಸ್ಟ್ರಿಯಲ್ ಬ್ಯಾಂಕು ಇಂಡಸ್ಟ್ರೀಸ್ಗೆ ಏನಾದರೂ ಒಂದು ಮಿಷಿನರಿ ತೊಗೊಳಕ್ಕಾಗಿರ್ಬೋದು ಅಥವಾ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕ್ಕಾಗಿರ್ಬೋದು, ಇಂಥದಕ್ಕೆಲ್ಲ ಲೋನ್ ಪ್ರೊವೈಡ್ ಮಾಡ್ತವೆ. ಇದು ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತವೆ ಬ್ಯಾಂಕ್ಸು. ಇದು ಎಕ್ಸ್ಪೆಷಲಿ ನಾರ್ಮಲ್ ಪೀಪಲ್ ಯಾರು ಇದರಲ್ಲಿ ಓಪನ್ ಮಾಡಿ ಲೋನ್ ತೊಗೊಳಕ್ಕಾಗಲ್ಲ. ಇದೇನಿದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿರ್ತವೆ. ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಇದು RBI ಸ್ಪೆಷಲ್ ಆ್ಯಕ್ಟ್ ಮುಖಾಂತರ ಎಸ್ಟಾಬ್ಲಿಷ್ ಆಗಿರ್ತವೆ. ಇದು ಮೇನ್ ಉದ್ದೇಶ ಅಂದರೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಲೋನ್ ಕೊಡೋದಾಗಿರ್ಬೋದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದನ್ನ ಎಕ್ಸ್ಪೆನ್ಷನ್ ಮಾಡೋಕ್ಕೆ ಲೋನ್ ಕೊಡೋದಾಗಿರ್ಬೋದು, ಈ ರೀತಿಯಾಗಿರ್ತವೆ. ಇದು ಕಮರ್ಷಿಯಲ್ ಬ್ಯಾಂಕು ಬಂದ್ಬಿಟ್ಟು ಟ್ರೇಡರ್ಸ್ಗೆ ಮತ್ತು ಬಿಸ್ನೆಸ್ಸಿಗೆ ಮಾತ್ರ. ನೆಕ್ಸ್ಟ್ ಇಂಡಿಜಿನಿಯಸ್ ಬ್ಯಾಂಕು ಮೇನ್ ಪರ್ಪಸ್ ಏನಂದರೆ ಇಂಡಸ್ಟ್ರೀಸ್ನ ಮತ್ತು ಅಗ್ರಿಕಲ್ಚರ್ನ ಡೆವಲಪ್ಮೆಂಟ್ ಮಾಡಿರೋದು. ಇದು ಅಗ್ರಿಕಲ್ಚರ್ಗೆ ಮತ್ತು ಇಂಡಸ್ಟ್ರಿಗೆ ಬೋತ್ ಒಂದು ಸಮ್ ಆಫ್ ಅಮೌಂಟ್ನ ಲೋನ್ ಮುಖಾಂತರ ಕೊಡೋದಾಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಇನ್ನೂ ಬೇರೆದಕ್ಕಾದರೂ ಅಸಿಸ್ಟೆನ್ಸ್ ಕೊಡೋದಾಗಿರ್ಬೋದು, ಅಥವಾ ಆಫರ್ಸ್ ಕೊಡೋದಾಗಿರ್ಬೋದು, ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ನ ಕೊಟ್ಟು ಆ ಥರ ಹೆಲ್ಪ್ ಮಾಡುತ್ತೆ. ಇದು ಯಾರಿಂದ ಆಪರೇಟ್ ಆಗುತ್ತೆ ಅಂದರೆ ಮನಿ ಲೆಂಡರ್ಸು, ಜ್ಯುವೆಲ್ಲರೀಸು, ಅಂದರೆ ಮನಿನ ಲೆಂಡ್ ಮಾಡಿ ಅಥವಾ ಜ್ಯುವೆಲ್ರಿ ಮೇಲೆ ಅಥವಾ ಏನಾದರೂ ಒಂದು ಲ್ಯಾಂಡ್ ಪ್ರಾಪರ್ಟಿ ಪೇಪರ್ ಮೇಲೆ ಲೋನ್ ಕೊಡೋದಾಗಿರ್ಬೋದು. ಆದರೆ ಇದು ಇಂಡಸ್ಟ್ರೀಸ್ ಮತ್ತು ಅಗ್ರಿಕಲ್ಚರಿಗೆ ಮಾತ್ರ ಈ ಬ್ಯಾಂಕ್ಸು ಹೆಲ್ಪ್ ಮಾಡ್ತವೆ. ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ಪಲ್ಲಿ 3 ಟೈಪ್ಸ್ ಇದೆ: ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ ಇದು ಯಾರ ಕಂಟ್ರೋಲಲ್ಲಿ ಇರುತ್ತೆ ಅಂದರೆ ಗೌರ್ಮೆಂಟ್ ಕಂಟ್ರೋಲಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ SBI ಆಗಿರ್ಬೋದು, ಈ ಥರ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೈವೇಟ್ ಸೆಕ್ಟರಲ್ ಬ್ಯಾಂಕ್, ಇದು ಯೂಶ್ವಲಿ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರಲ್ಲ, ಆದರೆ ಇದು ಅಂದರೆ ಬೇರೆ ಬೇರೆ ಕಂಟ್ರೀಸಲ್ಲೆಲ್ಲ ಎಸ್ಟಾಬ್ಲಿಷ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ICICI ಬ್ಯಾಂಕ್ ಆಗಿರ್ಬೋದು, ಯೆಸ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿರ್ಬೋದು. ಇವೆಲ್ಲ ಬರೀ ಒಂದೇ ಕಂಟ್ರೀಲಿ ಇಲ್ಲ, ಅಂದರೆ ಬೇರೆ ಬೇರೆ ಕಂಟ್ರೀಲಿರುತ್ತೆ. ಆದರೂ ಇದನ್ನು ಕಂಟ್ರೋಲ್ ಮಾಡೋದು ಗೌರ್ಮೆಂಟ್ ಆಗಿರಲ್ಲ, ಬೇರೆ ಪರ್ಸನ್ಸೇ ಇರ್ತಾರೆ. ನೆಕ್ಸ್ಟ್ ಥರ್ಡ್ ಟೈಪ್ಸ್ ಬಂದ್ಬಿಟ್ಟು ಕೋಆಪರೇಟಿವ್ ಬ್ಯಾಂಕ್ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ ಗ್ರೂಪ್ ಆಫ್ ಇಂಡಿವಿಜುವಲ್, ಅಂದರೆ ಕೋಆಪರೇಟಿವ್ ಸೊಸೈಟಿ ಮೀನಿಂಗ್ ಎಲ್ಲ ಓದಿರ್ತೀವಿ, ಹಾಗೆ ಗ್ರೂಪ್ ಆಫ್ ಇಂಡಿವಿಜುವಲ್ ಸೇರಿಸ್ಕೊಂಡು ಒಂದು ಬ್ಯಾಂಕ್ ಆಗಿ ಓಪನ್ ಮಾಡಿರ್ತಾರೆ. ಯಾಕಂದರೆ ಲೋನ್ ಕೊಟ್ಟು ಇಂಟ್ರೆಸ್ಟ್ ಕಲೆಕ್ಟ್ ಮಾಡಿ ಇದರಿಂದ ಮೆಂಬರ್ಸ್ನೆಲ್ಲ ಬೆನಿಫಿಟ್ ಮಾಡೋದು. ಇದರಲ್ಲಿ ಜಾಯಿಂಟ್ ಓನರ್ಸ್ ಇರ್ತಾರೆ ಮತ್ತು ಅವರ ಒಂದು ಪವರ್ಸು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದರಲ್ಲಿ 3 ಟೈಪ್ಸ್ ಇದೆ: ಪ್ರೈಮರಿ ಕ್ರೆಡಿಟ್ ಬ್ಯಾಂಕ್, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್. ಪ್ರೈಮರಿ ಕ್ರೆಡಿಟ್ ಬ್ಯಾಂಕ್ ಅಂದರೆ ಇದೊಂದು ಪರ್ಟಿಕ್ಯುಲರ್ ಏರಿಯಾಗೆ ಮಾತ್ರ ಡಿಫೈನ್ಡ್ ಆಗಿರುತ್ತೆ. ಈ ಒಂದು ಲಿಮಿಟೆಡ್ ಏರಿಯಾ ಮಾತ್ರ ಡಿಫೈನ್ಡ್ ಆಗುತ್ತೆ. ಇದರಲ್ಲಿ ಲಿಮಿಟೆಡ್ ಮೆಂಬರ್ಸು ಇರ್ತಾರೆ, ಮಿನಿಮಮ್ ಮೆಂಬರ್ಸ್ ಅಂತಲೂ ಇರ್ತಾರೆ. ಆಮೇಲೆ ಅವರೇ ಶೇರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕ್ಯಾಪಿಟಲ್ಗೆ. ನೆಕ್ಸ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಇವು ಒಂದು ಇದರೊಂದು ಕ್ಯಾಪಿಟಲ್ನ ಡೆಪಾಸಿಟ್ ಮುಖಾಂತರ ಸೆಟ್ ಮಾಡ್ತಾರೆ. ಆಮೇಲೆ ಲೋನ್ ಮುಖಾಂತರ ಸೊಸೈಟಿಗೆ ಲೋನ್ಸ್ ಪ್ರೊವೈಡ್ ಮಾಡ್ತವೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ನೆಕ್ಸ್ಟ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಇದು ಇರೋವಂಥ ಮಿಕ್ಕಿರೋ 2 ಕೋಆಪರೇಟಿವ್ ಬ್ಯಾಂಕ್ಗಳಿಗಿಂತ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದು ಮೇನ್ ಆಗಿರುತ್ತೆ. ಇದು ಅಪೆಕ್ಸ್ ಬ್ಯಾಂಕ್, ದಿಸ್ ಬ್ಯಾಂಕ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಪೆಕ್ಸ್ ಬ್ಯಾಂಕ್ ಅಂತಲೂ ಕೂಗ್ತಾರೆ. ಆಮೇಲೆ ಇದರ ಒಂದು ಮೇನ್ ಸೋರ್ಸ್ ಬಂದ್ಬಿಟ್ಟು ಪಬ್ಲಿಕ್ಕು, ಕಮರ್ಷಿಯಲ್ ಬ್ಯಾಂಕು ಆ್ಯಂಡ್ RBI ಮುಖಾಂತರ ಆಗಿರುತ್ತೆ. ಅಂದರೆ RBIಯಿಂದ ತೊಗೋಬೋದು, ಅಥವಾ ಕಮರ್ಷಿಯಲ್ ಬ್ಯಾಂಕಿಂದನೂ ತೊಗೋಬೋದು, ಪಬ್ಲಿಕ್ಕಿಂದನೂ ತೊಗೋಬೋದು. ಅದೇ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಬರೀ ಪಬ್ಲಿಕ್ಕಿಂದ ಮಾತ್ರ ಅಕ್ಸೆಪ್ಟ್ ಮಾಡ್ತವೆ. ಇದು ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ಪು. ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ 5 ಟೈಪ್ಸ್ ಇದೆ: ಯೂನಿಟ್ ಬ್ಯಾಂಕ್, ಬ್ರಾಂಚ್ ಬ್ಯಾಂಕ್, ಚೈನ್ ಬ್ಯಾಂಕ್, ಗ್ರೂಪ್ ಬ್ಯಾಂಕ್, ಆಮೇಲೆ ಕರೆಸ್ಪಾಂಡೆನ್ಸ್ ಬ್ಯಾಂಕ್. ಇದನ್ನು ಒಂದೊಂದಾಗಿ ನೋಡೋಣ. ಫಸ್ಟು ಯೂನಿಟ್ ಬ್ಯಾಂಕ್ ಅಂದರೆ ಇದೊಂದು ಸಿಂಗಲ್ ಆಫೀಸಲ್ಲಿ ಮಾತ್ರ ವರ್ಕ್ ಮಾಡ್ತವೆ ಈ ಬ್ಯಾಂಕ್ಸು. ಫಾರ್ ಎಕ್ಸಾಂಪಲ್ ರಿಟೇಲ್ ಸ್ಟೋರ್ಸ್ ಆಗಿರ್ಬೋದು, ATM ಆಗಿರ್ಬೋದು, ವಾಲ್-ಇನ್ ವಿಂಡೋ ಆಗಿರ್ಬೋದು, ಅದರಲ್ಲಿ ಮಾತ್ರ ವರ್ಕ್ ಮಾಡ್ತವೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದ್ಬಿಟ್ಟು ಬ್ರಾಂಚ್ ಬ್ಯಾಂಕು.
ಇದು ಸುಮಾರು ಕಡೆ ಇದ್ರ ಬ್ರ್ಯಾಂಚಸ್ ಇರುತ್ತೆ. ಆಮೇಲೆ ಇದ್ರ ಮೇನ್ ಹೆಡ್ ಆಫೀಸ್ ಬಂದು ಕೆಲವೊಂದು ಇಂಪಾರ್ಟೆಂಟ್ ಮೇಜರ್ ಸಿಟೀಸಲ್ಲಿ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಬ್ಯಾಂಕು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇರುತ್ತೆ. ಇದ್ರ ಬ್ರ್ಯಾಂಚ್ ಬಂದ್ಬಿಟ್ಟು ಬೆಂಗಳೂರು ಸುತ್ತ ಒಂದು ನೆಲಮಂಗಲದಲ್ಲಾಗಿರ್ಬೋದು, ಕೋರಮಂಗಲದಲ್ಲಾಗಿರ್ಬೋದು, ಯಲಹಂಕದಲ್ಲಾಗಿರ್ಬೋದು ಎಷ್ಟೊಂದು ಬ್ರ್ಯಾಂಚಸ್ ಇರುತ್ತೆ. ಇದ್ರ ಹೆಡ್ ಆಫೀಸ್ ಬಂದ್ಬಿಟ್ಟು ಬರೀ ಬೆಂಗಳೂರು ದಾಸರಳ್ಳಿಲಿ ಮಾತ್ರ ಇರುತ್ತೆ, ಆ ಥರ ಆಗಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಚ್ ಬ್ಯಾಂಕು ಬೇರೆ ಕಂಟ್ರೀಸಲ್ಲೂ ಕೆಲವೊಂದು ಬ್ರ್ಯಾಂಚಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಟೈಪ್ ಬಂದ್ಬಿಟ್ಟು ಚೈನ್ ಬ್ಯಾಂಕ್. ಈ ಚೈನ್ ಬ್ಯಾಂಕ್ ಏನಪ್ಪ ಅಂದರೆ ಇಬ್ಬರು ಅಥವಾ ಒಬ್ಬರೇ ಆ ಒಂದು ಬ್ಯಾಂಕ್ನ ಕಂಟ್ರೋಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಬ್ಬರು ಶೇರ್ನ ಅವರು ಶೇರ್ ಜಾಸ್ತಿ ಪರ್ಚೇಸ್ ಮಾಡಿರ್ತಾರೆ, ಸೊ ಅವ್ರ ಕಂಟ್ರೋಲಲ್ಲೇ ಇರುತ್ತೆ ಆ ಬ್ಯಾಂಕು. ಅದನ್ನು ಚೈನ್ ಬ್ಯಾಂಕ್ ಅಂತೀವಿ. ಈ ಬ್ಯಾಂಕಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ರೆಗ್ಯುಲೇಟ್ ಮಾಡ್ತಾರೆ. ಈ ಒಂದು ಬ್ಯಾಂಕ್ನ ಯಾರು ರನ್ ಮಾಡ್ತಾರೆ ಅಂದರೆ ಯಾರು ಜಾಸ್ತಿ ಶೇರ್ನ ಪರ್ಚೇಸ್ ಮಾಡಿರ್ತಾರೋ ಅವರು ರನ್ ಮಾಡ್ತಾರೆ. ನೆಕ್ಸ್ಟು ಗ್ರೂಪ್ ಬ್ಯಾಂಕ್ ಅಂದರೆ ಇವಾಗ ಎರಡು ಅಥವಾ ಮೂರುಕ್ಕಿಂತ ಜಾಸ್ತಿ ಆ ಕಂಪನಿಯ ಜಾಸ್ತಿ ಶೇರ್ ಪರ್ಚೇಸ್ ಮಾಡಿ ಮೋರ್ ದೆನ್ 50% ಶೇರ್ನ ಪರ್ಚೇಸ್ ಮಾಡಿ ಆ ಒಂದು ಕಂಪನಿನೇ ಅವೆರಡನ್ನ ರನ್ ಮಾಡ್ತಾ ಇರ್ತವೆ. ಯಾವ ಕಂಪನಿ ರನ್ ಮಾಡ್ತಿದೆಯೋ ಅದನ್ನು ಪೇರೆಂಟ್ ಕಂಪನಿ ಅಂತೀವಿ. ಯಾವ ಬ್ಯಾಂಕ್ ಅದ್ರ ಕೆಳಗಡೆ ಬರ್ತಾರೋ ಅದನ್ನು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್ ಫಿಫ್ತ್ ಬಂದ್ಬಿಟ್ಟು ಕರೆಸ್ಪಾಂಡೆನ್ಸ್ ಬ್ಯಾಂಕ್ ಅಂದರೆ ಎಲ್ಲ ಸ್ಮಾಲ್ ಬ್ಯಾಂಕ್ಸು ಒಂದು ದೊಡ್ಡ ಬ್ಯಾಂಕ್ ಒಳಗಡೆ ಲಿಂಕ್ ಮಾಡ್ಕೊಂಡಿರ್ತವೆ. ಯಾಕಂದರೆ ಕಾಯಿನ್ಸ್ ಕಲೆಕ್ಟ್ ಮಾಡೋಕ್ಕಾಗಿರ್ಬೋದು ಅಥವಾ ಕರೆನ್ಸೀಸ್ ಕಲೆಕ್ಟ್ ಮಾಡೋದಾಗಿರ್ಬೋದು RBIಯಿಂದ ಒಂದು ದೊಡ್ಡ ಬ್ಯಾಂಕ್ ಹತ್ರ ಲಿಂಕ್ ಮಾಡ್ಕೊಂಡಿರ್ತವೆ. ಆ ಒಂದು ದೊಡ್ಡ ಬ್ಯಾಂಕ್ನ ಕರೆಸ್ಪಾಂಡೆನ್ಸ್ ಬ್ಯಾಂಕ್ ಅಂತ ಕರಿತೀವಿ. ಯಾವ ಬ್ಯಾಂಕ್ಗಳು ಚಿಕ್ಕ ಬ್ಯಾಂಕ್ಗಳು ಲಿಂಕ್ ಮಾಡ್ಕೊಂಡಿರ್ತೀವೋ ಅವೆಲ್ಲ ಬ್ಯಾಂಕ್ಗಳನ್ನ ಏಜೆಂಟ್ಸ್ ಅಂತ ಕರಿತೀವಿ. ಆ ಬ್ಯಾಂಕ್ಸ್ಗಳು ಕರೆನ್ಸೀಸ್ನ ಕಲೆಕ್ಟ್ ಮಾಡೋದಾಗಿರ್ಬೋದು, ಸೆಕ್ಯೂರಿಟೀಸ್ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಚೆಕ್ನ ಕ್ಲಿಯರೆನ್ಸ್ ಮಾಡೋದಾಗಿರ್ಬೋದು ಎಲ್ಲ ಕ್ಲಿಯರ್ ಮಾಡ್ತವೆ. ಮತ್ತು ಈ ಬ್ಯಾಂಕ್ಗಳು ಮೇನ್ ಬ್ಯಾಂಕ್ ಅಂದರೆ ಕರೆಸ್ಪಾಂಡೆನ್ಸ್ ಬ್ಯಾಂಕಿಂದ ಕರೆನ್ಸೀಸ್ನ ಕಲೆಕ್ಟ್ ಮಾಡ್ಕೊತವೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ಸೈಸ್ 21 ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಫಾಲೋ ಮಾಡ್ತೀರಿ. ಇನ್ನು ಈ ಚಾಪ್ಟರ್ ಕಂಟಿನ್ಯೂ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.